ಶರಣು ಶರಣಾರ್ಥಿ. ಬೆಂಗಳೂರಿನ ಬಸವ ಸಮಿತಿಯ ಅರಿವಿನ ಮನೆಯಲ್ಲಿ ಇಂದು ಆನ್ಲೈನ್ ಅರಿವಿನ ಮನೆಯ ಮುಂದಿನ ಕಾರ್ಯಕ್ರಮವನ್ನು ಗುರುಗಳೊಡನೆ ಚರ್ಚೆ ಅನ್ನೋ ಒಂದು ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಹುಶಃ ತಾವೆಲ್ಲರೂ ಕೂಡ ನಿಜಾಚರಣೆಗಳ ಬಗ್ಗೆ 3 ವಾರದಿಂದ ನಿರಂತರವಾಗಿ ಅನೇಕ ಚಿಂತನೆಗಳನ್ನಿಟ್ಕೊಂಡು ಮೊದಲನೆಯ ವಾರ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆ ಕಡೆಗೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಲ್ಲಿಯೂ ಕೂಡ ಅನುಸಂಧಾನ ಮುಖ್ಯ, ಉಪಾಸನೆ ಅಲ್ಲ ಅನ್ನೋದು ಕೂಡ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಿದ್ರು. ಹಾಗೆ ಹೋದ ವಾರ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಅನ್ನುವುದನ್ನು ನಾವು ಪ್ರವೇಶ ಮಾಡೋದರಲ್ಲಿ ವಿಷಯ ಮತ್ತೊಂದೆಡೆ ಹೋಗಿ ನಾವು ಮಠಗಳಿಂದ ಮಹಾಮನೆಯ ಕಡೆಗೆ ಅನ್ನೋ ನೆಲೆಯಲ್ಲೇ ನಾವು ಮುಂದುವರೆದಿದ್ದು ನಿಜ. ಆದರೆ ಇದು ಮಠಗಳಿಂದ ಮಹಾಮನೆಯ ಕಡೆಗೆ ಅನ್ನುವುದೊಂದು ಗಂಭೀರವಾದ ವಿಷಯವನ್ನು ಇವತ್ತು ನಿಜಾಚರಣೆ ಹಿನ್ನೆಲೆಯಲ್ಲಿ ನಾನು ಗುರುಗಳೊಡನೆ ಸಂವಾದ ಮಾಡ್ತಾ ಇಲ್ಲ, ನಮ್ಮ ಜ್ಞಾನದ ವಿಕಾಸಕ್ಕಾಗಿ ಅವರುಗಳನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿ ನಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳನ್ನು ಬಿಡಿಸೋದಕ್ಕಾಗಿ ಕೆಲವರು ಅಷ್ಟು ನೀವು ಅಗ್ರೆಸಿವ್ ಆಗಿ ಮಾತಾಡಬಾರ್ದು ಅನ್ನೋ ಸಂದೇಶವನ್ನು ನನಗೆ ಕೊಟ್ಟಿದ್ದರು. ನಾನು ಆ ರೀತಿ ಆಕ್ರಮಣಕಾರಿಯಾಗಿ ಮಾತನಾಡಬೇಕು, ಗುರುಗಳನ್ನು ಆ ನೆಲೆಯಲ್ಲಿ ನೋಡಬೇಕು ಅನ್ನೋದಲ್ಲವೇ ಅಲ್ಲ. ನನಗಿಂತ ಬಸವ ಸಮಿತಿಯಲ್ಲಿ ಹಿರಿಯರಿದ್ದಾರೆ, ಬಸವ ಸಮಿತಿಯನ್ನು ನಡೆಸ್ಕೊಂಡು ಬಂದಿದ್ದವರೇ. ಅವರಿಗೆ ನಾನು ಆಕ್ರಮಣಕಾರಿಯಾಗಿ ಮಾತನಾಡೋದು ಯಾವ ಕಾರಣಕ್ಕೂ ಬೇಕಿಲ್ಲ. ಆದರೂ ಒಂದು ವಿಷಯವನ್ನು ತಿಳ್ಕೋಬೇಕಾದ್ರೆ ಮಠ ಅನ್ನೋದಂದ್ರೆ ಏನು, ಮಹಾಮನೆ ಅಂದರೆ ಏನು, ಯಾಕೆ ಇವತ್ತು ಶರಣ ಸಂಸ್ಕೃತಿಯಲ್ಲಿ ಈ ಮಠ ಸಂಸ್ಕೃತಿ ಎಲ್ಲಿಂದ ಬಂದು ಸೇರ್ಪಡೆಯಾಯಿತು, ಮಠ ಸಂಸ್ಕೃತಿ ಬಂದ ಮೇಲೆ ಶರಣ ಸಂಸ್ಕೃತಿಯ ಏನು ವಿಶಾಲತೆ ಏನಾದರೂ ಕೊರತೆ ಆಯಿತಾ, ಈ ವಿಷಯವನ್ನು ನಾನು ತಿಳ್ಕೊಳ್ಳೋದಕ್ಕೆ ಹೋದ ಸಲ ಅನೇಕ ಪ್ರಶ್ನೆಗಳನ್ನು ಮಾಡಿದೆ. ಗುರುಗಳು ಅದನ್ನು ಅದು ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ್ದರಿಂದ ಅಲ್ಲಿಂದ ನಾನು ಮತ್ತೆ ಪ್ರಾರಂಭ ಮಾಡ್ತೇನೆ. 12ನೇ ಶತಮಾನ 15ನೇ ಶತಮಾನ ಇದನ್ನೆಲ್ಲವೂ ನಮ್ಮ ಮೊದಲು ಹೇಳಿಕೊಟ್ಟಿದ್ದಾರೆ ಅವರು. ಈ ಮಠ ಅನ್ನೋ ಒಂದು ಕಲ್ಪನೆ ಎಲ್ಲಿಂದ ಪ್ರವೇಶ ಆಯಿತು, ಹಾಗಾದರೆ 12ನೇ ಶತಮಾನದಲ್ಲಿ ವಚನಗಳಲ್ಲಿ ಮಠ ಶಬ್ದವೇ ಇಲ್ಲವೇ, ಇವೆಲ್ಲವನ್ನು ನಮ್ಮ ಜ್ಞಾನ ವಿಕಾಸಕ್ಕಾಗಿ ನಾವು ಮಾತನಾಡ್ತಾ ಇದ್ದೇವೆ ಹೊರತು ಗುರುಗಳನ್ನು ನಾನು ಆ ರೀತಿ ಆಕ್ರಮಣವಾಗಿ ಮಾತನಾಡಬೇಕು ಇಲ್ಲ, ಎಲ್ಲೆಲ್ಲೂ ನನ್ನ ಮನಸ್ಸಿನಲ್ಲಂತೂ ಇಲ್ಲ. ಆ ರೀತಿ ಯಾರೋ ನನಗೆ ಪ್ರತಿಕ್ರಿಯೆ ಮಾಡಿದ್ದಕ್ಕಾಗಿ ಅವರನ್ನು ಕ್ಷಮೆಯನ್ನು ಕೇಳಿದ್ದೇನೆ. ನನಗದು ಬೇಕಾಗಿಲ್ಲ. ಸತ್ಯವಾಗಿಯೂ ನನಗೆ ಇನ್ನೊಬ್ಬರನ್ನು ಆಕ್ರಮಣಕಾರಿಯಾಗಿ ಮಾತನಾಡ್ತಕ್ಕಂಥ ಜಾಯಮಾನದವನೇ ನಾನಲ್ಲ. ಆದರೆ ನನ್ನ ಜ್ಞಾನ ವಿಕಾಸಕ್ಕಾಗಿ ನಾನು ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅಲ್ಲಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತವೆ. ಮಠ ಮಹಾಮನೆ ಇಂಥದ್ದು ಬಂದಾಗ ಇವತ್ತು ನಿಜಾಚರಣೆಯ ನೆಲೆಯಲ್ಲಿ ನಾವು ಮಠಗಳಿಂದ ಮಹಾಮನೆಯ ಕಡೆಗೆ ಅಂತ ಪ್ರಾರಂಭ ಒಳಗಾಗಿ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಅನ್ನೋ ಹೋದುವಾರ ಏನು ಗುರು ಎರಡನ್ನ ಹೋದ್ ಸಾರಿ ಅದ್ರ ಜೊತೆಲಿ ಇದು ಹೀಗಾಗಿತ್ತು. ಇದು ಸೇರ್ಕೊಳ್ತಾರೆ. ಇವತ್ತು ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಅನ್ನೋ ಒಂದು ವಿಷಯವನ್ನು ಅದು ಗುರುಗಳು ಮಾರ್ಗದರ್ಶನ ಮಾಡ್ತಾ ಮತ್ತೆ ಮಠಗಳ ಕಡೆ ಬರೋಣ, ಮಠಗಳಿಂದ ಮಹಾಮನೆ ಕಡೆಗೆ ಹೋಗೋಣ. ಈ ಚರ್ಚೆ ಇವತ್ತು ಸುಮಾರು 1 ಗಂಟೆಗಳ ಕಾಲ ಗಂಭೀರವಾಗಿ ಚರ್ಚೆ ಮಾಡಬೇಕು ಎಂಬ ಆಶಯಕ್ಕೆ ನಾನು ನಿಮ್ಮ ಎದುರಿನಲ್ಲಿ ಬಂದಿದ್ದೇನೆ. ಪೂಜ್ಯ ಗುರುಗಳಿಗೆ ಬಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಬಹುಶಃ ಸಮಾಜದಲ್ಲಿ ಎಷ್ಟೋ ಗುರುಗಳಿದ್ದಾರೆ, ಅದು ಬೇರೆ ವಿಷಯ. ಆದರೆ ಬಸವ ಸಮಿತಿಗೆ ನಿರಂತರವಾಗಿ ಕಳೆದ 50 ವರ್ಷಗಳಿಂದ ಎಂದೆಂದೂ ಕೂಡ ಅತ್ಯಂತ ಸಹಜವಾಗಿ ಸರಳವಾಗಿ ಇದು ಬಸವ ಸಮಿತಿಯ ಮುಖ್ಯ ಜವಾಬ್ದಾರಿ ನನ್ನದು ಅನ್ನೋ ನೆಲೆಯಲ್ಲಿ ನಮ್ಮನ್ನು ಯಾವಾಗಲೂ ತಿದ್ದುತ್ತಾ ಬಂದಿದ್ದಾರೆ. ಅದಕ್ಕೆ ಜ್ಞಾನದಲ್ಲಿ ಕೊರತೆ ಇದ್ದಾಗ ನಾನು ನಿಮ್ಮೆದುರಿಗೆ ಇವತ್ತು ಈ ಚರ್ಚೆಗಳನ್ನು ಇಟ್ಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ ಗುರುಗಳೇ. ಇದನ್ನು ಯಾಕೆ ನಾನು ಹೋದ ವಾರದಲ್ಲಿ ಮಾತನಾಡಿದ್ದೆ ಅಂದರೆ, ಆಗ ತಾನೇ ಯುದ್ಧದ ಹಿನ್ನೆಲೆಯನ್ನು ಛಾಯೆಯನ್ನು ನೋಡಿದ್ವಿ. ಈಗ ಯುದ್ಧದ ಛಾಯೆ ಕಡಿಮೆ, ಭಾರತದಲ್ಲಿ ಕಡಿಮೆ ಆಗ್ತಾ ಇದೆ, ಆದರೆ ವಿದೇಶಗಳಲ್ಲಿ ಇನ್ನೂ ನಡೀತಾನೇ ಇದೆ. ಹೀಗೆ ಒಂದು ಹಿಂಸೆ ಮತ್ತು ಅಹಿಂಸೆ ಇಷ್ಟು ಶಬ್ದವನ್ನು ಅರ್ಥ ಮಾಡಿಕೊಳ್ಳಲಾರದ ಜನ ಇವತ್ತು ಯಾಕೆ ಅಧ್ಯಕ್ಷರಾಗಿ ಏನೇನೋ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳಾಗಿ ಅವರನ್ನು ಯಾರೂ ಕೇಳೋ ಹಾಗೆ ಇಲ್ಲ. ಅವ್ರು ಇವತ್ತು ಆರ್ಡರ್ ಮಾಡಿದ್ರೆ ಹೋದರೆ ಸಂಜೆ ಒಳಗೆ 1 ಲಕ್ಷ ಜನ ಸಾಯ್ತಾರೆ. ಏನಾದರೂ ತಪ್ಪಿ ಯಾವನೊಬ್ಬ ಮೂರ್ಖ ರಾಷ್ಟ್ರಪತಿ ಇದರ ನ್ಯೂಕ್ಲಿಯರ್ ಬಾಂಬ್ ಮೇಲೆ ಕೈ ಇಟ್ಟರೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಒಂದೇ ಒಂದು ಇದಕ್ಕೆ ಹೊರಟೋಗ್ತಾರೆ.
ಆದರೆ ಬಸವಣ್ಣನವರ ಶರಣರ ವಚನಗಳಲ್ಲಿ ಎಷ್ಟು ಅದ್ಭುತವಾಗಿ ದಯೆ ಇಲ್ಲದ ಧರ್ಮವ ದೇವುದಯ್ಯ, ಇದನ್ನು ತಿಳ್ಕೊಳ್ಳೋಕ್ಕಾಗಲ್ವ ಈ ಅಧ್ಯಕ್ಷರುಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಫಾರಿನ್ ಮಿನಿಸ್ಟರ್ಗಳಿಗೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗಳಿಗೆ? ಈ ತತ್ವ ನಾವು ಹೇಳ್ತಾ ಹೋದರೆ ಆಗೋದಿಲ್ಲ. ಇದು ಅನ್ವಯಿಕವಾಗಿ ಉಪಯೋಗಕ್ಕೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿಯವರೆಗೂ ಈ ತತ್ವಗಳು ನಾವೀಗ ನಿಜಾಚರಣೆ ಅನ್ನಬಹುದು. ಅಷ್ಟಕ್ಕೆ ನಾನು ಇವತ್ತಿನ ಬದುಕಿನಲ್ಲಿ ಈ ಹಿಂಸೆಯನ್ನು ಮಾಡತಕ್ಕಂಥ ಪ್ರಸಂಗಗಳು ಸಾಕಷ್ಟು ನಾವು ಪತ್ರಿಕೆಗಳನ್ನು ನೋಡ್ತಾ ಇರ್ತೇವೆ. ಬಹುಶಃ ಈ ಬಸವಣ್ಣನವರ ದಯೆ ಇಲ್ಲದ ಧರ್ಮವದಾವುದಯ್ಯ ಅಂದರೆ ಕೋರ್ಟ್ಗಳು ಕೂಡ ಬೇಕಿಲ್ಲ, ಪೊಲೀಸ್ ಸ್ಟೇಷನ್ಗಳು ಬೇಕಿಲ್ಲ, ಪತ್ರಿಕೆಗಳಲ್ಲಿ ಅನಾವಶ್ಯಕವಾಗಿ ನಕಾರಾತ್ಮಕ ವಿಷಯಗಳು ಪ್ರತಿಪಾದನೆ ಆಗೋದು ಬೇಕಿಲ್ಲ. ಮುಂದಿನ ನಮ್ಮ ಜನಾಂಗ, ಪುಟ್ಟ ಮಕ್ಕಳು ಇದೇನೇ ಜೀವನದ ಸತ್ಯ ಅಂತ ತಿಳ್ಕೊಳ್ಳುವಂಥ ಸಂದರ್ಭ ಬರ್ತಾ ಇದೆ ಗುರುಗಳೀಗ. ಪಾಪ ಏನೂ ನೋಡೇ ಇಲ್ಲ, ಹುಟ್ಟಿದಾಗಲೇ ಯುದ್ಧ ಪದ್ಧ ನೋಡಿಬಿಟ್ಟು ನಾವು ಹೀಗೆ ಬದುಕಬೇಕು ಏನು ಅನ್ನೋ ನೆಲೆಯಲ್ಲಿ ಆವತ್ತು ಶರಣರು ಏನು ಹೇಳಿಕೊಟ್ರು, ಭಾರತದ ಸಂಸ್ಕೃತಿ ಏನು ಹೇಳಿಕೊಡ್ತು, ಸಂಸ್ಕಾರ ಏನಿದೆ ನಮ್ಮದು, ಎಲ್ಲವನ್ನ ಬಿಟ್ಟು ಇವತ್ತು ಹಿಂಸೆಯ ಕಡೆಗೆ ನಮಗೆ ಗೊತ್ತಿಲ್ಲದಾಗೆ, ಯಾರಿಗೂ ಅರಿವಿಲ್ಲದಾಗ ಹೊರಟುಬಿಟ್ಟಿದ್ದೀವಿ. ಆದ್ದರಿಂದ ಈ ವಿಷಯದಲ್ಲಿ ನಿಮ್ಮ ಭಾವನೆಗಳು, ಯಾಕೆ ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಭಾರತದ ಸಂಸ್ಕಾರ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಾ ಇಲ್ಲ? ಪ್ರಭಾವ ಬೀರಿ ಎಲ್ಲೆಡೆಯೂ ಶಾಂತಿ ನೆಲೆಸಬೇಕು. ಯಾಕಂದರೆ ಇಡೀ ಜಗತ್ತಿನ ಶಾಂತಿ ಸೌಹಾರ್ದತೆಗೆ ತಾಯಿ ಬೇರೆ ಭಾರತ ಅನ್ನೋದನ್ನು ನಾವು ಎಂದೂ ಮರೆಯೋಕ್ಕಾಗೋದಿಲ್ಲ. ಇಂಥ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕಾದ್ರೆ ಗಾಂಧಿಯವರು ಕೂಡ ಎಲ್ಲೂ ಹಿಂಸೆಯನ್ನು ಅವರು ಒಪ್ಪಲೇ ಇಲ್ಲ, ಅಹಿಂಸಾ ಮಾರ್ಗವನ್ನೇ ಹಿಡಿದ್ರು. ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಎಲ್ಲ ನೆಲೆಯಲ್ಲಿ ಬಸವಣ್ಣನವರಾಗಲಿ ಗಾಂಧಿಯವರಾಗಲಿ ಈ ನೆಲೆ ಎಂಥ ಸತ್ಯವಾದ ಪಥದಲ್ಲಿ ಸಾಗಿದ್ದಾರೆ ಅನ್ನೋದರ ಆಧಾರದ ಮೇಲೆ ದಯವಿಟ್ಟು ಈ ವಿಷಯದ ಮೇಲೆ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಸಾಗೋದು ಹೇಗೆ? ಈಗ ತಾವು ವಿಷಯವನ್ನು ಸ್ಪಷ್ಟವಾಗಿ ಆ ಮಾರ್ಗದರ್ಶನದ ನೆಲೆಯಲ್ಲಿ ಹೋಗುವಂಥ ಮಾರ್ಗದ ನೆಲೆಯನ್ನು ನೀವು ಗುರುತಿಸ್ಕೊಟ್ಟಿದ್ದೀರಿ. ಹೌದು ಗುರುಗಳು. ನಾವು ಕಳೆದ ವಾರದಲ್ಲೂ ಮಾತಾಡೋದ್ರಲ್ಲಿ ಯಾವುದೇ ವಿರೋಧದ ವ್ಯವಸ್ಥೆ ಏನಿದೆ, ವಿರೋಧ ಇಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿನ ವಿಚಾರವನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಅನ್ನುವಂಥ ಒಂದು ಆಕರ್ಷಣೆ ಮತ್ತು ಬದ್ಧತೆಗೋಸ್ಕರ ನೀವು ಮಾತಾಡಿದ್ದೀರಿ ಹೊರತು ಬೇರೆ ಯಾವುದೇ ರೀತಿಯಿಂದ ಮಾನಸಿಕವಾಗಿ ಯಾವುದೇ ರೀತಿಯಿಂದ ಅದು ವ್ಯವಹಾರವಿಲ್ಲದ ತಳಬಡವಿಲ್ಲದ ಮಾತು ಯಾವುದೂ ತಾವು ಆಡಿಲ್ಲ. ಪ್ರತಿಕ್ರಿಯೆ ಹಾಗೆ ಬಂದಾಗ ಅದರ ಬಗ್ಗೆ ಅದು ಇದು ಸ್ವಲ್ಪ ಶಾಂತವಾಗಿರಬೇಕಾಗಿತ್ತು ಅಂತ ಅವರ ಅಭಿಪ್ರಾಯ. ನನ್ನ ಪ್ರಶ್ನೆಗಳು ಇನ್ನ ಶಾಂತವಾಗಿ ಅದಿರ್ಲಿ, ಆ ವಿಚಾರ ಬೇರೆ. ಈಗ ಹಿಂಸೆ ಮತ್ತು ಅಹಿಂಸೆ ಅಂತ ಅನ್ನುವಂಥ ಲೆಕ್ಕ ಕಳೆದ ಅಲ್ಲಿ ಕೂಡ ನೋಡಿ, ನಾನು ಗುರುಗಳಿಗೆ ಹಿಂಸಾತ್ಮಕವಾಗಿ ಮಾತಾಡಿಲ್ಲ. ಇದು ನನಗೇನೆ ಎಂದೆಂದು ನನ್ನ ಜನ್ಮದಲ್ಲಿ ಅಲ್ಲ. ಒಂದು ಹೇಳ್ತೇನೆ, ಹಿಂಸೆ ಮತ್ತು ಅಹಿಂಸೆ ಯಾತಕ ಆ ವಿಷಯ ನಾವು ತೆಗೆದುಕೊಂಡ್ವಿ ಕಳೆದ ವಾರ. ಬುದ್ಧ ಪೂರ್ಣಿಮೆಯ ಸನ್ನಿವೇಶದಲ್ಲಿ ಬುದ್ಧ ಹೇಗೆ ಜಗತ್ತಿನಲ್ಲಿ ಅವನು ನೋಡಿ, ಬುದ್ಧ ಒಬ್ಬ ದೊಡ್ಡ ಚಕ್ರವರ್ತಿಯ ಮಗ. ನೋಡಿ, ಬುದ್ಧನ ಬೋಧನೆಗಳು ಯಾವ ರೀತಿ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ತರ್ತದೆ ಅಂತ ಅನ್ನೋದಕ್ಕೆ ಅಶೋಕನೇ ಒಂದು ಜೀವಂತ ಉದಾಹರಣೆ. ಅಶೋಕ ಚಕ್ರ ಇವತ್ತು ನಮ್ಮ ಭಾರತದ ಒಂದು ಲಾಂಛನ, ಮುಖ್ಯವಾಗಿರ್ತಕ್ಕಂಥ ಒಂದು ಚಿಹ್ನೆ. ಲಾಂಛನವಾಗಿದೆ ಗುರುಗಳು. ಅಲ್ಲ, ವಿಷಯ ಹೇಳ್ತೇನೆ. ಲಾಂಛನ ಅದು ಯಾವತ್ತಾದ್ರೂ ಯಾರಾದ್ರೂ ಒಬ್ಬ ಕಣ್ಣಿದ್ದವನು ಅದನ್ನು ಗುರುತಿಸಬೇಕು ಅನ್ನೋದು ಆಶಯ ಅಲ್ಲ, ಎಲ್ಲರ ಮನಸ್ಸಿನಲ್ಲೂ ಇರ್ತದೆ. ಆದ್ರೆ ಕಣ್ಣಿದ್ದವನು ಮಾತ್ರ ಅದನ್ನು ಗುರುತಿಸ್ತಾನೆ. ಅವನು ಅಶೋಕ ಚಕ್ರ ಅಂತ ಹೇಳ್ತೇವೆ ನಾವು, ಬರೀ ಚಕ್ರ ಅಂತ ಹೇಳೋದು. ಅಶೋಕ ಅದ್ಭುತವಾದಂಥ ಹೋರಾಟಗಾರ, ವ್ಯವಸ್ಥೆ, ಬೇಕಾದಷ್ಟು ರಾಜ್ಯಗಳನ್ನು ಗೆದ್ದ, ಇವೆಲ್ಲ ಮಾಡಿದ ಮೇಲೆ ಬುದ್ಧನ ವಾಸ್ತವತೆಯನ್ನು ತಿಳಿದಾಗ ತನ್ನ ಮನಸ್ಸನ್ನು ಸ್ವಚ್ಛಗೊಳಿಸಿಕೊಂಡ. ಹಿಂಸೆಯಿಂದ ಏನೂ ಪ್ರಯೋಜನ ಇಲ್ಲ. ಈ ಜಗತ್ತಿನಲ್ಲಿ ಹಿಂಸೆ ಯಾವತ್ತೂ ಸಹ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಅದಕ್ಕೆ ಎಲ್ಲರನ್ನೂ ಶಾಂತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು, ಅಹಿಂಸಾ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅಶೋಕ ಸಂಪೂರ್ಣವಾಗಿ ತನ್ನ ಬಲ ಮತ್ತು ಪರಾಕ್ರಮ ಮತ್ತು ತನ್ನ ಪ್ರಭಾವ ಎಲ್ಲವನ್ನೂ ಅಹಿಂಸೆಯ ಕಡೆಗೆ ಅವನು ಕೊಟ್ಟ. ಅದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಬುದ್ಧ. ಈ ವಾಸ್ತವತೆಯನ್ನು ನಾವು ಗಮನಿಸಿದಾಗ ಹಿಂಸೆ ಅಹಿಂಸೆಗಳು ಈ ಹಗಲು ಕತ್ತಲೆ ಹಾಗೆ ಯಾವತ್ತೂ ನಮ್ಮ ಸುತ್ತ ಇದ್ದೇ ಇರ್ತವೆ. ಆದರೆ ಕೆಲವು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತಂದರೆ, ಸ್ವಾರ್ಥ ಮೂಲ ಜಾಸ್ತಿ ಆದಾಗ ಹಿಂಸೆಯಲ್ಲಿ ವಿಜೃಂಭಿಸ್ತದೆ. ಆದರೆ ಹಿಂಸೆಯೇ ಸಂಪೂರ್ಣವಾಗಿ ಅದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಸ್ವಾರ್ಥದ ಬಿಸಿಯಿಂದ ಮೈ ಸುಟ್ಟುಕೊಂಡಂಥ ಜನ ಇದೇನು ನಾವು ತಪ್ಪುದಾರಿಗೆ ಹೋದ್ವಲ್ಲ ಅಂತ ಅನ್ನುವಂಥ ಆತ್ಮನಿರೀಕ್ಷಣೆ ಮಾಡಿಕೊಳ್ಳುವಂಥ ನೆಲೆ ಬಂದಾಗ, ಆಹಾ ಇದು ಸರಿ ಇಲ್ಲ,
ನೋಡಿ ಒಂದು ಹೇಳ್ತೀನಿ, ಇಡೀ ಇತಿಹಾಸದಲ್ಲಿ ಇಂಥವು ಬಹಳ ಜಾಸ್ತಿ ಬಂದಿರೋದ್ರಿಂದಲೇ ಅಪ್ಪ ಬಸವಣ್ಣ ಹೇಳಿದ್ದು ದಯವಿಲ್ಲದ ಧರ್ಮವದ ಎಷ್ಟು ಸಹಜವಾಗಿ ಹೇಳಿದ್ದಾರೆ ಗುರುವೇ. ಅಲ್ಲ, ಯಾಕೆ ನೋಡಿ ಸರಳವಾಗಿ ಯಾಕೆ ಹೇಳಿದ್ರು ಅಂತಂದ್ರೆ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ಸ್ವಾರ್ಥ ಮೂಲವಾದ ಹಿಂಸೆಯನ್ನ ಹಿಂದಕ್ಕೆ ತಳ್ಳಬೇಕು ಅಂತ ಅಷ್ಟೇ ಹೇಳಿ. ನಾವೇನ್ ಮಾಡ್ತಾ ಇದ್ವಿ ಅವತ್ತಿನ ಸನ್ನಿವೇಶದಲ್ಲಿ, ನಾನು ಹೇಳಿದ್ದೆ ಧರ್ಮ ಅಂತ ಹೇಳಿ ಇನ್ನೊಬ್ಬರ ಮೇಲೆ ಒತ್ತಾಯದಿಂದ ಹೇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಲ್ಲ. ಇವತ್ತು ವಾಸ್ತವವಾಗಿ ಈ ಭಾರತೀಯ ಮೂಲದ ದಾರ್ಶನಿಕ ಧರ್ಮಗಳೇನಿವೆಯಲ್ಲ, ಇವು ಕಿರ್ಚಾಟ, ಕೂಗಾಟ, ಬುದ್ಧಿವಂತಿಕೆ, ವಾದ ವಿವಾದ, ಈ ಲೆಕ್ಕಾಚಾರಗಳಲ್ಲಿ ವಾಕ್ಯಾರ್ಥಗಳನ್ನು ಇಟ್ಟುಕೊಂಡು ತಮ್ಮ ಪ್ರಭಾವವನ್ನು ಬೀರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವು. ಆದರೆ ವಿದೇಶಿ ಧರ್ಮಗಳೇನು ಬಂದುವಲ್ಲ, ಇವು ವಾಗ್ವಾದ ಇಲ್ಲ. ಅಲ್ಲಿರೋವಂಥದ್ದು ಜಿಸ್ಕಿ ಲಾಟಿ ಉಸ್ಕಿ ಭೈಂಸ್, ಯಾರ ಕೈಯಲ್ಲಿ ಕತ್ತಿ ಇದೆಯೋ ಅವನೇ ಯಜಮಾನ. ಈ ಲೆಕ್ಕದಲ್ಲಿ ಬಂದಂಥ ಒಂದು ಅನಾಹುತಕಾರಿ ಪರಂಪರೆಯ ನೆಲೆಯನ್ನು ತಡೆಯಲಿಕ್ಕೋಸ್ಕರನೇ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ತಾವು ಉಪದೇಶ ಮಾಡಿದಂಥ ಮಾರ್ಗಕ್ಕೆ ಇಸ್ಲಾಂ ಅಂತ ಹೆಸರಿಟ್ರು. ಇಸ್ಲಾಂ ಅಂದರೆ ಶಾಂತಿ. ಅಯ್ಯೋ ಶಿವನೇ, ಇಸ್ಲಾಂ ಅನ್ನೋ ಶಬ್ದಕ್ಕೆ ಶಾಂತಿ ಅರ್ಥ ಇದೆ ಸರ್, ಅದು ಗೊತ್ತಾಯ್ತು ಗುರು. ಆದರೆ ನಾವು ಆ ಶಾಂತಿಯ ಶಬ್ದದ ಅರ್ಥ ಇಟ್ಟುಕೊಂಡು ನಾವು ಯಾವ್ಯಾವ ಕಡೆ ಹೋಗಿದ್ದೀವಿ ನೋಡಿ. ಹೇಳಿದವರ ಮಾತನ್ನ ಆನುಭಾವಿಕ ನೆಲೆಯಲ್ಲಿ ನಮ್ಮ ಸ್ವಂತಿಕೆಗೆ ಅರ್ಥ ಮಾಡ್ಕೊಳ್ಳದೆ ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವೆಲ್ಲ ಇಂಥ ಅನಾಹುತಗಳಾಗ್ತವೆ. ಅಶಾಂತಿ ನೋಡಿ, ಅದಕ್ಕೋಸ್ಕರ ಅಪ್ಪ ಬಸವಣ್ಣ ಹೇಳಿದ್ದು ದಯವಿಲ್ಲದ ಧರ್ಮವದಾವುದಯ್ಯ. ನಾವು ಯಾವುದನ್ನ ಧರ್ಮ ಅಂತೀವಿ, ಧರ್ಮ ಅಂತ ಅನ್ನೋವಂಥದ್ದು ನನಗದರಲ್ಲಿ ಒಂದು ವಿಶೇಷವಾಗಿರುವಂಥ ಸ್ಪಷ್ಟನೆ ನಾನು ಕೊಡಬೇಕು. ಧರ್ಮ ಅನ್ನೋದು ಬೆಳಕು, ಮತ ಅನ್ನೋದು ದೀಪ. ನೋಡಿ, ಇವತ್ತು ಕ್ರೈಸ್ತ ಮತ ಅಂತೀವಿ, ಇಸ್ಲಾಂ ಮತ ಅಂತೀವಿ, ಅದ್ವೈತ ಮತ ಅಂತೀವಿ, ದ್ವೈತ ಮತ ಅಂತೀವಿ. ಇವೆಲ್ಲವೂ ಮತಗಳು. ಅದರಿಂದ ನಾವು ಅದನ್ನ ಕಂಡು ಉಂಡು ಅರಗಿಸಿಕೊಂಡಂಥ ನಮ್ಮ ಸ್ವಾನುಭವ ಇದೆಯಲ್ಲ, ಅದು ಬೆಳಕು. ನೋಡಿ, ಇಲ್ಲಿ ಕೂತಿರೋ ಜಾಗದಲ್ಲಿ ದೀಪಗಳು ಎಷ್ಟಿವೆ? ಸುಮಾರು ಇವೆ. ಬೆಳಕೆಷ್ಟಿದೆ? ಒಂದೇ. ಆ ದೀಪದ ಬೆಳಕು ಈ ದೀಪದ ಬೆಳಕು ವ್ಯತ್ಯಾಸ ಇದೆಯಾ? ಇದು ಎಣ್ಣೆ ದೀಪ, ಅದು ಎಲೆಕ್ಟ್ರಿಕ್ ದೀಪ. ಬೇರೆ ಇರಬಹುದು, ಉತ್ಪತ್ತಿ ಬೇರೆ ಇರಬಹುದು, ಮೂಲ ತತ್ವ ಒಂದು. ಬೆಳಕು. ಅದನ್ನ ಅಪ್ಪ ಬಸವಣ್ಣ ಹೇಳಿದ್ದು ದಯ ಅನ್ನೋದಿದೆಯಲ್ಲ, ಅದು ಬೆಳಕಿನ ಮೂಲ ಲಕ್ಷಣ. ನೀವು ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ದಯೆಯ ನೆಲೆಯಲ್ಲಿ ನಿಂತು ನೋಡಬೇಕು. ತನ್ನಂತೆ ಪರರ ಬಗೆದಂದು ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ತನ್ನಂತೆ ಪರರ ಬಗೆದಂದು ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಇದು ಅಪ್ಪ ಬಸವಣ್ಣನ ಮಾರ್ಗ. ಕಲ್ಯಾಣದ ಶರಣರ ನೆಲೆಯಲ್ಲಿ ಕಂಡುಂಡ ಅನುಭವವನ್ನ ಸರ್ವಜ್ಞ ಕವಿಯಲ್ಲಿ ಹೇಳ್ದ. ದಯವೇ ಬೇಕು. ಆಮೇಲೆ ದಯ ಯಾರಿಗಿರ್ಬೇಕು? ನಾನು ನೀವು ದಯವಾಗಿದ್ದು ನಾವು ವಿಶ್ವಾಸವಾಗಿದ್ಬಿಡೋಣ, ನಮ್ಮಿಬ್ಬರಲ್ಲಿ ಶಾಂತಿ ಇದ್ರೆ ಸಾಕ? ಅಲ್ಲ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಇದು ಬಹಳ ಮುಖ್ಯವಾದದ್ದು. ಯಾರೂ ಸಹ ಅಹಂಕಾರ ಮಮಕಾರದಿಂದ ಹಿಂಸೆಯಿಂದ ಏನೋ ಸಾಧನೆ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದೊಂದು ಭ್ರಮೆ. ಈ ಭ್ರಮಾತ್ಮಕವಾದ ನೆಲೆ ನಮಗೆ ಬೇಗ ಪರಿವರ್ತನೆ, ನಮಗೆಲ್ಲ ಅಧಿಕಾರ ತಂದು ಕೊಟ್ಬಿಡುತ್ತೆ ಅಂತ ಅನ್ನುವಂಥ ಅಜ್ಞಾನದ ಮೂಲದಲ್ಲಿ ನಾವು ಅದನ್ನು ಉಪಯೋಗಿಸಿದಾಗ ಏನಾಗುತ್ತೆ ಅಂತಂದರೆ ಹಿಂಸೆ ಆಗ್ತದೆ. ಅದು ಅಹಿಂಸೆ ಆಗೋದಿಲ್ಲ. ಈ ಅಹಿಂಸೆ ಯಾವತ್ತೂ ಪರಿಪೂರ್ಣತೆಯ ನೆಲೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ಸಂತೃಪ್ತಿಯನ್ನು ತಂದುಕೊಡ್ತದೆ. ಹಿಂಸೆ ಯಾವತ್ತೂ ಸಹ ಶಾಂತಿ, ಸಮಾಧಾನ, ಸಂತೃಪ್ತಿಯ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಇದು ಸತ್ಯ ಗುರುಗಳೇ. ಬಸವಣ್ಣನವರು ಕೂಡ ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೊಡೆಯ ಅಂದರು. 800 ವರ್ಷದಿಂದ ಬರೆದಂತಹ ಈ ವಚನ ಸಾಹಿತ್ಯ ಎಲ್ಲರ ಮನೆ ಮನೆಯಲ್ಲಿ ಮುಟ್ಟುವ ಕರ್ನಾಟಕಕ್ಕಾದರೂ ಸೀಮಿತವಾಗಿ ಬೆಳೀತಾ ಇದೆ. ಆದರೂ ಕೂಡ ಇವತ್ತು ಈ ಬಸವ ಪಥದಲ್ಲಿ ಸಾಗಿರ್ತಕ್ಕಂಥ, ನಾನು ನೇರವಾಗಿ ಹೇಳಬೇಕಾದ್ರೆ ಲಿಂಗಾಯತರು ಎಷ್ಟು ಜನ ಮಾಂಸಾಹಾರಿಗಳಿದ್ದಾರೆ. ಇದನ್ನು ನಾವು ಸ್ವಲ್ಪ ನೋಡಿದಾಗ ಹತ್ತಿರದಿಂದ ಯಾರನ್ನೂ ತಿದ್ದೋ ಅಂಥ ವ್ಯವಸ್ಥೆ ಇಲ್ಲ. ಈಗ ತಿದ್ದೋಕೆ ಬಿಡೋದು ಇಲ್ಲ ಯಾರೂ. ಅದು ನಮ್ಮ ಆಹಾರ ಪದ್ಧತಿ ಅಂತ ಎಷ್ಟೋ ಸಲ ದೊಡ್ಡ ದೊಡ್ಡ ಸ್ವಾಮಿಗಳೇ ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ. ಇಂಥ ಸ್ಥಿತಿಯಲ್ಲಿ ಈಗ ಆ ಮನುಷ್ಯ ಮಾಂಸವನ್ನು ಆಹಾರವನ್ನಾಗಿ ಮಾಡಿಕೊಂಡು ತಿನ್ನುವಾಗ ಬಸವಣ್ಣನ ಇದು ದಯೆ ಇಲ್ಲದ ಧರ್ಮವಾವುದಯ್ಯ. ಯಾವುದೋ ಒಂದು ಏನೋ ತಿಂತಿರ್ತಾರೆ, ಅದರ ಹೆಸರು ಹೇಳೋದು ಬೇಡ, ಅಸಹ್ಯ ಅಸಭ್ಯವಾಗುತ್ತೆ. ಆ ಪ್ರಾಣಿಯನ್ನು ವಧೆ ಮಾಡಿ ತಾನೇ ಅದನ್ನು ಬೇಯಿಸ್ಕೊಂಡು ತಿನ್ನಬೇಕು. ಇಲ್ಲಿ ಯುದ್ಧಕ್ಕೆ ನಾವು ಭಾಳ ಎತ್ತರದಲ್ಲಿ ಹೋಗೋದು ಬೇಡ. ಒಂದು ಪ್ರಸಾದಕ್ಕೆ ಕೂತಾಗ ಶರಣರು ಎಲ್ಲವನ್ನ ನಾನು ಊಟ ಮಾಡೋದೆಲ್ಲ ಪ್ರಸಾದ ಅಂದರು. ಪ್ರಸಾದ ಅಂದರೆ ಏನು? ಭಗವಂತನಿಗೆ ನಾವು ನೀಡ್ತಕ್ಕಂಥ ಆ ಕಲ್ಪನೆ ಇಡೀ ಪ್ರಸಾದಕ್ಕೆ. ನೋಡಿ, ಹೊರಗೆ ಮತ್ತು ಒಳಗೆ
ಯಾವುದು ಪ್ರಸನ್ನತೆಯನ್ನು ತಂದು ಕೊಡುತ್ತದೆ ಅದು ಪ್ರಸಾದ. ಹಾಗಾದ್ರೆ ಏನ್ ಕಂಡಿದ್ದೆ ತಿಂದು ಇಲ್ಲ, ಅಲ್ಲ, ಒಂದು ಹೇಳ್ತೀನಿ, ನೀನು ಒಂದು ಮಾಂಸಾಹಾರವನ್ನು ಮಾಡಿ ನೀನು ಪ್ರಸನ್ನನಾಗಿರ್ಬಹುದು, ಆದ್ರೆ ನೀನು ಯಾವ ಪ್ರಾಣಿಯನ್ನ ಕೊಂದ ಅದು ಪ್ರಸನ್ನತೆ ಸಿಕ್ಕಿದೆಯಾ ಅದಕ್ಕೆ ಸಿಕ್ಕಿಲ್ಲ. ಆದ್ರೆ ತಿನ್ನೋರು ಬಾಯಿ ರುಚಿ ಅಲ್ಲ, ಅದು ಅಲ್ಲಿಗೆ ಪ್ರಸನ್ನತೆ ಅಂತ ಅನ್ನೋದು ಅದು ಒಂದು ಭಾಗ ಅಲ್ಲ, ಅದು ಇಬ್ಬರಿಗೂ ಸಂಬಂಧಪಟ್ಟದ್ದು. ಪ್ರಸಾದಸ್ತು ಪ್ರಸನ್ನತ. ನೋಡಿ, ಯಾವುದರಿಂದ ನಾವು ಫಲವನ್ನು ಪಡಿತೇವೆ ಅದಕ್ಕೂ ಪ್ರಸನ್ನತೆ ಇರಬೇಕು, ನಮಗೂ ಪ್ರಸನ್ನತೆ ಇರಬೇಕು, ಆವಾಗ ಮಾತ್ರ ಅದು ಪ್ರಸಾದವಾಗ್ತದೆ. ಇಲ್ಲ ಅಂದ್ರೆ ಅದು ಹಂಡೆ ಕೂಳಾಗ್ತದೆ. ಅಲ್ಲಿಗೆ ಹಂಡೆ ಕೂಳು ತಿನ್ನೋರೇ ಜಾಸ್ತಿ ಆಗಿದ್ದಾರೆ ಗುರು. ಅದಕ್ಕೇನು ಮಾಡಕ್ಕಾಗಲ್ಲ, ಅದು ಏನ್ ಮಾಡಕ್ಕಾಗಲ್ಲ, ಅಲ್ಲ, ಏನು ಮಾಡಕ್ಕಾಗಲ್ಲ. ಸಮಿತಿ ಮಠಗಳು ಏನ್ ಮಾಡ್ತಾ ಇವೆ? ಅದಕ್ಕೆ ಇಷ್ಟೇ ಸಮಾಚಾರ. ಎಲ್ಲರನ್ನು ನಾವು ಇದಕ್ಕೆ ನಾವು ಅದನ್ನ ಮಾಡೇ ಮಾಡ್ತೀವಿ ಅಂತ ಅನ್ನುವಂಥ ದಬ್ಬಾಳಿಕೆಯ ವ್ಯವಸ್ಥೆಗಳಿಲ್ಲ. ಇಲ್ಲ, ಇದು ನೋಡಿ, ಜಾಗೃತಿಯ ವ್ಯವಸ್ಥೆ. ನೋಡಿ, ಒಂದು ಹೇಳ್ತೇನೆ, ಇದರ ಅಹಿಂಸೆಯ ನೆಲೆಯಲ್ಲಿ ಮಠ ಮಹಾಮನೆಗಳು ಇದನ್ನ ಯಾವ ರೀತಿ ಅಹಿಂಸೆಯನ್ನು ತರಬೇಕು ಅಂತ ಅನ್ನುವಂಥ ಒಂದು ಒತ್ತಡ ನಿಮ್ಮ ಮನಸ್ಸಿನಲ್ಲಿದೆ. ಇದೆ ಗುರುಗಳೇ. ಅದಕ್ಕೂ ನಾನು ಒಂದು ಹೇಳ್ತೇನೆ, ಮಠ ಅಂದ್ರೇನು? ಮಠ ಅಂತಂದ್ರೆ ನೋಡಿ, ಎಲ್ಲ ಸಾಧನೆಗಳಿಗೆ ಬೇಕಾಗ್ತಕ್ಕಂಥ ಸಮೂಹ ಪ್ರಜ್ಞೆಯ ಒಂದು ಕಾನ್ಸಂಟ್ರೇಷನ್ ಇದೆಯಲ್ಲ, ಅದು ಮಠ. ಶರಣರು ಹೇಳಿದ್ರು, ಈ ಶರೀರವೇ ಒಂದು ಮಠ. ಘಟ ಮತ್ತು ಮಠ ಅನ್ನೋದು ಅಲ್ಲ, ಘಟ ಹುಟ್ಟಿನಿಂದ ಬಂದಿರತಕ್ಕಂಥದ್ದು. ಅದು ತನ್ನ ಇರುವಿಕೆ ಮತ್ತು ವಾಸ್ತವತೆಯ ಜಾಗೃತಿಯನ್ನು ಅದು ತಿಳ್ಕೊಂಡಾಗ ಅದು ಮಠ ಆಗುತ್ತೆ. ಆ ಘಟವೇ ಮಠವಾಗುತ್ತೆ. ಘಟ ಮಠವಾಗುತ್ತೆ. ಘಟ ಅವನು ಒಬ್ಬ ಮಾಂಸಾಹಾರಿ ಇದ್ದಾನೆ, ಒಬ್ಬ ಕ್ರೂರಿ ಇದ್ದಾನೆ, ಒಬ್ಬ ಕಳ್ಳ ಇದ್ದಾನೆ, ಒಬ್ಬ ಕೊಲ್ಲೋಡಕ ಇದ್ದಾನೆ, ಒಬ್ಬ ಭಯೋತ್ಪಾದಕ ಇದ್ದಾನೆ, ಅದು ಕೇವಲ ಘಟ. ಆದರೆ ಇದು ನಾನು ಮಾಡ್ತಾ ಇರೋದು ಸರಿಯಾ ಅಂತ ಹೇಳಿ ಆತ್ಮನಿರೀಕ್ಷಣೆ ಮಾಡಿಕೊಂಡು ಒಳಗಿನ ಕತ್ತಲೆಯನ್ನೆಲ್ಲ ಬಗೆಹರಿಸ್ಕೊಂಡಾಗ ಅದು ಮಠ. ಹರಿತವನು ಅಲ್ಲ, ಅದು ಎಲ್ಲ ಪರಿಶುದ್ಧವಾದಾಗ ಅದು ಮಠ. ನೋಡಿ, ವಾಸ್ತವ ಇನ್ನೂ ಒಂದು ನಾನು ಹಿಂದೆ ಹೇಳಿದ ಕತೆಗೆ ಇದನ್ನು ಹೇಳ್ತೇನೆ. ಅಶೋಕ ಚಕ್ರವರ್ತಿ ಮೊದಲು ಘಟವನ್ನ ಇಟ್ಕೊಂಡು ಹೊಡೆದಾಡ್ದ. ಆಮೇಲೆ ತನ್ನ ಅಂತರಂಗಿಕ ಜ್ಞಾನ ಬಂದಾಗ ಅದು ಮಠವಾಗಿ ಪರಿವರ್ತನೆ ಆದಾಗ ಲೋಕಕ್ಕೆ ಶಾಂತಿಯನ್ನು ಕೊಡ್ಲಿಕ್ಕೆ ಹೋದ ಅವನು. ಎಲ್ಲ ಮಾಡಿ ಮುಗಿಸಿ ಹೊರಟ. ಅಲ್ಲ, ಅದರ ಅರ್ಥ ಏನು? ಬುದ್ಧನ ಒಂದು ನೋಡಿ, ಘಟ ಅಲ್ಲ, ಹೇಳ್ತೇನೆ, ಘಟ ಮಠವಾಗಬೇಕು, ಅಷ್ಟೇ. ನೋಡಿ, ಒಂದು ಹೇಳ್ತೇನೆ. ಆಮೇಲೆ ಏನಾಯ್ತು ಅಂದ್ರೆ, ನಾವೇನ್ ಮಾಡಿದ್ವಿ ಅಂತಂದ್ರೆ, ನೋಡಿ, ಶರಣರ ಮನೆಗಳನ್ನ ಮಠ ಅಂತ ಮಾಡಿದ್ವಿ. ಆಮೇಲೆ ಶರಣರ ಮನೆಗಳೇ ಮಠಗಳು ಅಂತ ಆಯ್ತು. ಯಾಕೆ ಅಂತ ಹೇಳಿದ್ರೆ, ದಾರಿ ತಪ್ಪಿ ಮಾನಸಿಕವಾಗಿರ್ತಕ್ಕಂಥ ನೋವು ನಲಿವುಗಳನ್ನ ಇಟ್ಟುಕೊಂಡು ಹತಾಶನಾಗಿ ಬಂದಂಥ ವ್ಯಕ್ತಿಗೆ ಆತ್ಮವಿಶ್ವಾಸ, ಪರಿಪೂರ್ಣವಾಗಿರ್ತಕ್ಕಂಥ ಮುನ್ನೋಟವನ್ನು ಕೊಟ್ಟು ಆತನನ್ನು ಮತ್ತೆ ಪರಿವರ್ತಿತ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಕೆಲಸಗಳು ಶರಣರ ಮನೆಗಳಲ್ಲಾಗ್ತಾ ಇದ್ದರಿಂದ ಅದು ಮಠ ಅನ್ನಿಸ್ಕೊಳ್ತು. ಇವನು ಹೇಳ್ತಾನೆ, ಅಮರಕೋಶಕಾರ, ಮಠ ಅಂದ್ರೆ ಏನು ಅಂತಂದ್ರೆ ಛಾತ್ರಾದಿ ನಿಲಯ ಅಂತಾನೆ. ಮಠಶ್ಚಾತ್ರಾದಿ ನಿಲಯ ಅಂತಂದ್ರೆ, ಮಠ ಅಂತ ಹೇಳಿದ್ರೆ ಎಲ್ಲಿ ಸಮಾನ ಮನಸ್ಕರು ತಮ್ಮ ಅಂತರಂಗವನ್ನ ಅರಳಿಸಿಕೊಳ್ಳಲಿಕ್ಕಾಗಿ ಬಂದು ಅಲ್ಲಿ ತಮ್ಮ ಸಂಕಲ್ಪವನ್ನು ಸಾಕಾರಗೊಳಿಸ್ಕೊಳ್ತಾರೆ, ಆ ಜಾಗ ಮಠ. ಹೀಗಾಗಿ ಶರಣರೆಲ್ಲರೂ ಈ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಶರಣರ ಮನೆಗಳೆಲ್ಲವೂ ಮಠಗಳಾಗಿದ್ವು. ನಂತರ ಮುಂದೆ ಅದನ್ನ ನೋಡಿ, ಒಂದು ಹೇಳ್ತೀನಿ. ಯಾವುದೇ ಒಂದು ಸನ್ನಿವೇಶದಲ್ಲಿ ಲಿಂಗನಮಕ್ಕಿ ಇದೆಯಲ್ಲ, ಅಲ್ಲಿ ನಮ್ಮ ವಿದ್ಯುದಾಗಾರಗಳಿವೆ, ವಿದ್ಯುತ್ ತಯಾರಾಗ್ತದೆ. ಹೌದು. ಆ ವಿದ್ಯುತ್ ತಯಾರಾಗ್ತಕ್ಕಂಥ ನೆಲೆಯಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಬರ್ತದೆ, ಆ ಕರೆಂಟ್ ಬೆಂಗಳೂರು ತಲುಪೋದ್ರೊಳಗೆ, ಶರಾವತಿ ರಿಸೀವಿಂಗ್ ಸ್ಟೇಷನ್ ತಲುಪೋದ್ರೊಳಗೆ ಅದರ ವೋಲ್ಟೇಜ್ ಕಡಿಮೆ ಆಗ್ಬಿಡುತ್ತೆ. ಮಾಡ್ತೀವಿ, ಸ್ಟೆಪ್ ಡೌನ್ ಮಾಡ್ಕೊಂಡು. ಅಲ್ಲ, ವೋಲ್ಟೇಜ್ ಕಡಿಮೆ ಆಗ್ಬಿಡುತ್ತೆ. ಅದು ಹರಿವಿಕೆಯ ನೆಲೆಯಲ್ಲಿ ವೋಲ್ಟೇಜ್ ಅಲ್ಲ. ಸ್ವಲ್ಪ ಹೇಳೋದು ಕೇಳಿ, ನಾನು ಪೂರ್ತಿ ಅದನ್ನ ಒಂದು ಉದಾಹರಣೆ, ಒಂದು ಕಲ್ಪನೆ ಕೊಡ್ತಾ ಇದ್ದೀನಿ. ಅಲ್ಲಿಗೆ ಬಂದಾಗ ವೋಲ್ಟೇಜ್ ಪೂರ್ತಿ ಡೌನ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ಉಪಯೋಗಕ್ಕೆ ವೋಲ್ಟೇಜ್ ಜಾಸ್ತಿ ಬೇಕು. ಆವಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ, ಮತ್ತೆ ಅದನ್ನ ಆತ್ಮನಿರೀಕ್ಷಣೆ ಮಾಡಿಕೊಂಡು ವೋಲ್ಟೇಜ್ ಜಾಸ್ತಿ ಮಾಡೋದಕ್ಕೋಸ್ಕರ ಟ್ರಾನ್ಸ್ಫಾರ್ಮರ್ಗಳನ್ನ ಇಡ್ತೇವೆ. ಅಲ್ಲ, ಟ್ರಾನ್ಸ್ಫಾರ್ಮರ್ಗಳು ಯಾಕೆ ಇಡ್ತೇವೆ? ಕಡಿಮೆ ಆಗಿರುವ ವೋಲ್ಟೇಜ್ ಅನ್ನು ಮತ್ತೆ ಹೆಚ್ಚಿಸುವಂತ ನೆಲೆಯಲ್ಲಿ. ಈ ಶರಣ ಪರಂಪರೆಯ ನೆಲೆಯಲ್ಲಿ ಸಂಪೂರ್ಣವಾಗಿ ಬಂದಂಥ ಈ ಶರಣ ಚಿಂತನೆಯ ದಯವಿಲ್ಲದ ಧರ್ಮವಾವುದಯ್ಯ ಅಂತ ಅನ್ನೋದು ಅಷ್ಟೇ ಅಲ್ಲ, ಎಲ್ಲ ವಿಚಾರಗಳು, ಕಾಯಕ ಪ್ರಜ್ಞೆ, ದಾಸೋಹ ಪ್ರಜ್ಞೆ ಮತ್ತು ಸ್ವಾಭಿಮಾನ ಎಲ್ಲವನ್ನೂ ಇಟ್ಟುಕೊಂಡು ಬದುಕ್ತಕ್ಕಂಥ ಕಲ್ಯಾಣದ ಅಂಗಳದಲ್ಲಿ ತಯಾರಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಕಾಸಕ್ಕೆ ಕಾರಣವಾಗುವಂಥ ವಿದ್ಯುತ್ ಶತಮಾನಗಳ ನೆಲೆಯಲ್ಲಿ ಬರ್ತಾ ಅವು ಸಂಪೂರ್ಣವಾಗಿ ತನ್ನ ವೋಲ್ಟೇಜ್ ಕಳ್ಕೊಂಡು ಬಂದವು. ಈ ವೋಲ್ಟೇಜ್ ಕಡಿಮೆ ಆಯ್ತಲ್ಲ, ಮತ್ತೆ ಇದನ್ನು ಹೆಚ್ಚಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ
ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ನಂತರ 15ನೇ ಶತಮಾನ ಅಂತ ನೀವು ಹೇಳಿದ್ರೆ ಆಗಲಿ. ಅದಾದ ನಂತರ ಟ್ರಾನ್ಸ್ಫಾರ್ಮರ್ಗಳನ್ನು ಇಡಬೇಕಾದಂಥ ಅನಿವಾರ್ಯತೆ ಬಂತು. ಅಂದರೆ 108 ಮಠ ಅಲ್ಲ, ಅದು ಸಂಖ್ಯೆ ಬೇಡ ನಮಗೆ, ಬರುತ್ತೆ ಗುರುಗಳ, ಅಲ್ಲ ಸಂಖ್ಯೆ ಬೇಡ. ಅದು ಅವೆಲ್ಲ ಏನಾಯ್ತು ಅಂತಂದ್ರೆ, ಆ ಟ್ರಾನ್ಸ್ಫಾರ್ಮರ್ಗಳಂತ ಹೇಳಿದ್ರೆ ಶರಣರ ತತ್ವವನ್ನ ಆತ್ಮಾವಲೋಕನಗೊಳಿಸೋದಲ್ಲ, ಅದನ್ನ ಆತ್ಮಾನುಸಂಧಾನದ ಮುಖಾಂತರವಾಗಿ ಆ ಎತ್ತರದ ವೋಲ್ಟೇಜ್ ಅನ್ನ ಯಾರಿಗೆ ಅದು ಬೇಕಾಗಿದೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ನೆಲೆಗಟ್ಟನ್ನು, ಅವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನೆಲೆಯಲ್ಲಿ ಬಂದಂಥ ವಿಧಾನ ಇದೆಯಲ್ಲ, ಅವು ಮಠಗಳು ಅಂತ. ಗುರುಗಳೇ, ಅದು ಅದ್ಭುತವಾದ ನಿಮ್ಮ ಕಲ್ಪನೆ. ಒಂದು ಮಠ ಅನ್ನೋದು ಟ್ರಾನ್ಸ್ಫಾರ್ಮರ್ ಆಗಿ ಜ್ಞಾನವನ್ನು ಎಷ್ಟಕ್ಕೆ ಬೇಕೋ ಅಷ್ಟು ವಿಕಾಸ ಮಾಡೋದಕ್ಕೆ ಇದ್ದ ವ್ಯವಸ್ಥೆ ಇದು. ನೀವು 15ನೇ ಶತಮಾನದ ಬಗ್ಗೆ ಮಾತನಾಡಿದ್ರಿ. ಆಗಲೇ ತಾವೀಗ ಇನ್ನೊಂದು ಮಾತು ಹೇಳಿದ್ರಿ, ಬಸವಣ್ಣನ ಅವತ್ತು ಶರಣರ ಕಾಲದಲ್ಲಿ ಪ್ರತಿಯೊಂದು ಮನೆಯೇ ಮಠ ಅಂದ್ರಿ. ಅಲ್ಲಿ ಪ್ರತಿಯೊಂದು ಮನೆಯೂ ಈ ತತ್ವವನ್ನು, ಈ ಟ್ರಾನ್ಸ್ಫಾರ್ಮರ್ ಕೆಲಸ ಮಾಡ್ತಿತ್ತು. ಇವತ್ತು ಯಾಕೆ ಮಠ ಅನ್ನೋದೇ ಒಂದು ಟ್ರಾನ್ಸ್ಫಾರ್ಮರ್ ಕೇಂದ್ರವಾಗಿ, ಅದರದೇ ಒಂದು ಘಟವಾಗಿ ಇವತ್ತು ನಾವು ಯಾಕೆ ಆಗ್ತಾ ಇಲ್ಲ ಗುರುಗಳೇ? ನಮಗೇನು ಈ ಜ್ಞಾನವನ್ನು ವಿಕಾಸ, ನೀವೇ ಹೇಳಿದ್ರಿ, ಅಲ್ಲ ಕಾಲದ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಒಂದು ಅನಾಹುತಗಳಿವೆಯಲ್ಲ, ಅದು ಯಾರು ಸಂಕಲ್ಪ ಮಾಡಿದ್ದಲ್ಲ, ಅದು ಹೇಗೆ ಅನಾಹುತಗಳಾಗ್ತವೆ ಅಂತ ಅನ್ನೋದಕ್ಕೆ ಈ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು. ಅಲ್ಲ ಸತ್ಯ ಗುರುಗಳೇ. ನೋಡಿ, ಒಂದು ಹೇಳ್ತೀನಿ, ನೀವು ಹೇಳಿದ್ರಿ ಶರಣರ ಮನೆಗಳೆಲ್ಲವೂ ಮಠಗಳಾಗಿ, ತಾವು ಹೇಳಿದ್ದನ್ನು ನಾನು ಅಲ್ಲ, ಅದು ಹೇಳಿರೋ ಮಾತು ವಚನಗಳಲ್ಲಿ ಬರೋ ಮಾತು. ಆಯ್ತು ಗುರುಗಳೇ. ಅದಾದ ನಂತರ ಏನಾಯ್ತು ಗೊತ್ತೇನು? ಆ ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರು ಹೇಗಿದ್ರು ಅಂತ ಅನ್ನೋದಕ್ಕೆ ಪ್ರಭುದೇವರೇ ಒಂದು ಅದ್ಭುತ ಹೇಳ್ತಾರೆ. ಹೇಳಿ ಗುರುಗಳು. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು ಅಂತಂದ್ರೆ ಎಲ್ಲರ ಶರೀರವೂ ಮಠವಾಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಆಧ್ಯಾತ್ಮ ಶಕ್ತಿ ಮತ್ತು ಲೋಕಶಕ್ತಿಯ ಸಂಪೂರ್ಣವಾಗಿರುವಂಥ ಸಮನ್ವಯದ ನೆಲೆಯನ್ನು ತುಂಬಿ ತುಳುಕ್ತಾ ಇದ್ದಂಥ ತೇಜಃಪುಂಜಗಳಾಗಿದ್ವವು. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಸರ್ವಾಂಗಲಿಂಗಿಗಳು. ಇದು ಪ್ರಭುದೇವರು ಕಂಡು ಉದ್ಗಾರ ತೆಗೆದಂಥ ಮಾತು. ಇದಾದ ಮೇಲೆ ಏನಾಯಿತು? ಆ ನಂತರ ಅದು ಹಾಗೆ ಅದು ಕಡಿಮೆ ಆಗ್ತಾ ಬಂದಾಗ ಮತ್ತೆ ಅದನ್ನು ಜಾಗೃತಗೊಳಿಸಬೇಕು ಅಂತ ಹೇಳಿ ಮಠ ಪರಂಪರೆ ಬಂದಾಗ ಏನಾಯಿತು ಅಂತ ಹೇಳಿದ್ರೆ, ಅಲ್ಲ 15ನೇ ಶತಮಾನದ ಬಗ್ಗೆ ಅಲ್ಲ 15ನೇ ಶತಮಾನದಲ್ಲಿ ಅದಕ್ಕೊಂದು ಆಕಾರ ಕೊಟ್ಟರು. ಆದರೆ ಅಲ್ಲಿ ಮುಂದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಈ ಟ್ರಾನ್ಸ್ಫಾರ್ಮರ್ಗಳು ಕಡಿಮೆ ಆಗಿರ್ತಕ್ಕಂಥ ವೋಲ್ಟೇಜನ್ನು ಜಾಸ್ತಿ ಮಾಡ್ತಕ್ಕಂಥ ತಮ್ಮ ಕರ್ತವ್ಯದ ನೆಲೆಗಿಂತಲೂ ಸಹ ಬೇರೆ ಟ್ರಾನ್ಸ್ಫಾರ್ಮರ್ಗಿಂತ ನಾನು ಬಹಳ ದೊಡ್ಡದು, ನಾನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಟ್ರಾನ್ಸ್ಫಾರ್ಮರ್ಗಳ ಮಧ್ಯೆಯಲ್ಲಿ ಈ ತಿಕ್ಕಾಟ ಶುರುವಾಯಿತು. ಕರೆಂಟ್ ಇದ್ದದ್ದಂಗೆ, ಕರೆಂಟ್ ಅಲ್ಲ, ಟ್ರಾನ್ಸ್ಫಾರ್ಮರ್ಗಳು ಕಿತ್ತಾಡಿದ್ವು. ಕರೆಂಟಿನ ವಿಚಾರ ಅಲ್ಲ. ನಾನು ಬಹಳ ದೊಡ್ಡ ಟ್ರಾನ್ಸ್ಫಾರ್ಮರ್, ಇದು ಈ ಕಂಪನಿದು, ಇದು ಆ ಕಂಪನಿದು, ಕಂಪನಿಗಳ ಹೆಸರಿಟ್ಟುಕೊಂಡು ನಾವೇನು ವ್ಯವಹಾರ ಮಾಡ್ತಾ ಇದ್ದೀವಿ ಅದರ ಒಂದು ಸ್ಥೂಲವಾಗಿರ್ತಕ್ಕಂಥ ನೆಲೆಯಲ್ಲಿ ಏನಾಯಿತು ಅಂದರೆ, ನಾವು ಮಾಡಬೇಕಾದಂಥ ಕರ್ತವ್ಯಕ್ಕಿಂತಲೂ ನಮ್ಮ ವಿಜೃಂಭಣೆ ಜಾಸ್ತಿ ಆಗಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಸಿಕ್ಕಾಕೊಂಡ ಕಾರಣ ಏನಾಯಿತು? ಶರಣರ ಮೂಲ ಉದ್ದೇಶ ಹಾಳಾಗೋಯ್ತು ಗುರುಗಳೇ. ನೋಡಿ, ಒಂದು ಮಾತು ಹೇಳ್ತೀನಿ. ಒಂದು ಟ್ರಾನ್ಸ್ಫಾರ್ಮರ್ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇದ್ದಂಥ ಸನ್ನಿವೇಶದಲ್ಲಿ, ಆ ಸನ್ನಿವೇಶದಲ್ಲಿ ದೇವನೂರು ಗುರುಮಲ್ಲೇಶ್ವರರು ಅಲ್ಲಿ ಇತ್ತು, ಒಬ್ಬ ಶರಣ. ಕಲಬುರಗಿಯಿಂದ ಬಂದಿದ್ರು ಅವರು, ಒಟ್ಟಿನಲ್ಲಿ ಇದ್ರು. ಅಲ್ಲಿ ಒಂದು ಕಡೆ ಒಂದು ಶರಣಗೋಷ್ಠಿ ನಡೀತಾ ಇತ್ತು. ಶರಣಗೋಷ್ಠಿ ನಡೆದಾಗ ಅಲ್ಲಿದ್ದಂಥ ಒಬ್ಬ ವಿದ್ವಾಂಸ ಅವನು ಏನು ಹೇಳ್ದ ಅಂತಂದ್ರೆ, ಇವೆಲ್ಲ 12ನೇ ಶತಮಾನದ ಆ ವ್ಯವಸ್ಥೆ ಇವತ್ತೇನು ಉಳಿದಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಓಪನ್ ಆಗಿ ಮಾತಾಡ್ಬಿಟ್ಟ. ಅಲ್ಲಿ ಕೂತಂಥ ಶರಣರಿಗೆ ಬೇಸರ ಆಯಿತು. ಅವರು ತಕ್ಷಣ ಎದ್ದೇನು ಮಾಡಿದ್ರು ಅಂತ ಹೇಳಿದ್ರೆ, ಅಂದಿನ ಶರಣ ತತ್ವ ಇವತ್ತು ಇದೆ, ಅವರು ಇವತ್ತು ಇದ್ದಾರೆ ಅಂತ ಹೇಳಿ ನೇರವಾಗಿ ಅವನ ಮೇಲೆ ಆಕ್ರಮಣ ಮಾಡಿದ್ರು, ಮಾತಾಡಿದ್ರು. ಆ ಸನ್ನಿವೇಶದಲ್ಲಿ ಏನಾಯಿತು ಅಂತಂದ್ರೆ, ಅಂದಿನ ಸತ್ಯ ಇವತ್ತು ಇದೆ ಅಂತ ಹೇಳಿ ಅಲ್ಲಿದ್ದಂಥ ಒಂದು ಚೂರಿ ತೆಗೆದುಕೊಂಡು ಎದೆ ಬಗ್ಕೊಂಬಿಟ್ರು. ಕಥೆ ಇದೆ. ಆ ಪ್ರಶ್ನೆ ಏನಾಯಿತು, ಅವ್ರಿಗೆ ಯಾರ ಮನೇಲಿ ಇಳ್ಕೊಂಡಿದ್ರು ಆ ತಾಯಿ ಅದು ವಿಭೂತಿ ಮತ್ತು ಪಾದೋದಕವನ್ನು ತಂದು ಆ ಗಾಯದ ಮೇಲೆ ಮೆತ್ತಿದ್ಲು, ಗಾಯ ವಾಸಿ ಆಯಿತು ಅಂತ ಕಥೆ ಇದೆ. ಅದು ಕಥೆಯನ್ನು ಇಟ್ಕೊಳ್ಳೋಣ. ಪಾಠ ಇದೆ. ಅದರ ಪರಿಣಾಮ ಏನಾಯಿತು? ಮೈಸೂರಿನಲ್ಲಿ ಸಂಪೂರ್ಣವಾಗಿ ಇಂಥ ಒಬ್ಬ ಅದ್ಭುತ ಶರಣ ಬಂದಿದ್ದಾನೆ ಅಂತ ಅನ್ನುವಂಥ ಒಂದು ಪರಿಚಯ ಆಗೋಯ್ತು. ಹೌದು. ಮುಮ್ಮಡಿ ಕೃಷ್ಣರಾಜ ಒಡೆಯರು ನೇರವಾಗಿ ಅವರ ದರ್ಶನಕ್ಕೆ ಬಂದರು. ಹೌದು. ದರ್ಶನಕ್ಕೆ ಬಂದವರು ರಾಜ
ಬರೀ ಕೈನಲ್ಲಿ ಬರ್ತಾನ? ಸಾಧ್ಯವೇ ಇಲ್ಲ. ಬೇಕಾದಷ್ಟು ಕಿಲ್ಲತ್ತು ಹಣ ಎಲ್ಲ ತೆಗೆದುಕೊಂಡು ಬಂದು ಅವ್ರ ಪಾದದ ಹತ್ರ ಇಟ್ಟು ಒಪ್ಪಿಸ್ಕೊಳ್ಬೇಕು ಅಂತ. ಅವ್ರೇನಂದ್ರು, ಮಹಾರಾಜ ಇದು ನಿನ್ನದ ಅಂತ ಕೇಳಿದ್ರು. ನೇರ ಪ್ರಶ್ನೆ. ನಿನಗೆ ಜನ ಕೊಟ್ಟಂತ ತೆರಿಗೆ ಇದೆಯಲ್ಲ, ಇದು ರಾಜ್ಯದ ರಕ್ಷಣೆಗೋಸ್ಕರ ಜನರ ಇದಕ್ಕ ಕೊಟ್ಟಿರುವಂತದ್ದು. ನೀನಲ್ಲಿ ಸೇವಕ, ಜನಸೇವೆಗೆ ಕೊಟ್ಟ. ನಿನ್ನ ಸ್ವಂತ ದುಡಿಮೆ ಏನಾದ್ರೂ ಇದ್ರೆ ಅದನ್ನ ನಾನು ತೆಗೆದುಕೊಳ್ತೇನೆ, ಇಲ್ಲ ಬೇಡ ಹೋಗು ಅಂದ್ರು. ನೋಡಿ, ಇದು ಇತಿಹಾಸ ಅಲ್ಲ, ಇದು ಇತಿಹಾಸ ಅಲ್ಲ, ಇದು ಟ್ರಾನ್ಸ್ಫಾರ್ಮರ್ ಮಾಡಬೇಕಾದ ಕೆಲಸ. ಈಗಿನ ಟ್ರಾನ್ಸ್ಫಾರ್ಮರ್ ಮಾಡಬೇಕಾದ ಕೆಲಸ. ಆಮೇಲೆ ಏನಾಯ್ತು, ಮಹಾರಾಜ ತಲೆ ಬಗ್ಗಿಸ್ಕೊಂಡು ಹೋದ. ಅವನಿಗೆ ನಾನು ಈ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅನ್ನಿಸ್ತು. ವೇಷ ಬರೆಸ್ಕೊಂಡು ಒಂದು ಕಬ್ಬಿಣದ ಕುಲುಮೆಯಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಸುತ್ತಿಗೆ ಹಿಡಿದು ಹೊಡೆದು ಅದರ ಪ್ರತಿಫಲವಾಗಿ 4 ಆಣೆ ಸಿಗ್ತವನಿಗೆ ಅವತ್ತಿನ ಕಾಲದಲ್ಲಿ. ಆ 4 ಆಣೆಯನ್ನ ಮಡಿ ವಸ್ತ್ರದಲ್ಲಿ ತಂದು ಇದನ್ನು ಒಪ್ಪಿಸ್ಕೊಳ್ಬೇಕು ಅಂತ ಕೊಟ್ಟ. ಒಬ್ಬ ಮಹಾರಾಜ ನಾನು ಸರ್ವಜ್ಞ, ನಾನು ಸರ್ವಶ್ರೇಷ್ಠ ಅಂತ ಅನ್ನುವವನ ಮನಸ್ಸಿನಲ್ಲಿ ಆತ್ಮದೀಕ್ಷಣೆಯ ಬೀಜವನ್ನ ಬಿತ್ತಿ ಅವನನ್ನ ಈ ಸನ್ಮಾರ್ಗಕ್ಕೆ ತರ್ತಕ್ಕಂಥ ಕೆಲಸ ಯಾವುದರಿಂದ ಆಯ್ತು? ಈ ಟ್ರಾನ್ಸ್ಫಾರ್ಮರ್ ಇಂದ ಆಯ್ತು. ಹಂಗಾಗಬೇಕು. ಟ್ರಾನ್ಸ್ಫಾರ್ಮರ್ಗಳ ಕೆಲಸ 12ನೇ ಶತಮಾನದ ನಂತರ 15ನೇ ಶತಮಾನದಲ್ಲಿ ಬಂದಂತ ಈ ಟ್ರಾನ್ಸ್ಫಾರ್ಮರ್ಗಳು, ನಾನು ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀನಿ, ಮಠ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದೇನಾಗಬೇಕಾಗಿತ್ತು ಅಂದ್ರೆ ಈ ಮಾರ್ಗದಲ್ಲಿ ಹೋಗ್ಬೇಕಾಗಿತ್ತು. ಎಲ್ಲೋ ವ್ಯತ್ಯಾಸ ಆಯಿತು, ಏನೋ ಒಂದು ಲೆಕ್ಕಾಚಾರ ಆಯಿತು. ಕಾಲದ ನೆಲೆಯಲ್ಲಿ ಅದರ ಒಂದು ವೋಲ್ಟೇಜ್ ಕಡಿಮೆ ಆಗ್ತಾ ಬಂದು ವ್ಯವಸ್ಥೆಗಳಾಗಿ ಕೂತ್ಕೊಂಡು ಈಗ ಟ್ರಾನ್ಸ್ಫಾರ್ಮರ್ಗಳು, ಯಾವ ಕಂಪನಿ ಟ್ರಾನ್ಸ್ಫಾರ್ಮರ್ಗಳು ಅಂತ ನೋಡ್ತೀವಿ. ಇದು ಬಹಳ ದೊಡ್ಡ ಕಂಪನಿ, ಇದು ದೊಡ್ಡ ಕಂಪನಿ, ಇದು ಬರೀ ಮಾತಿನ ಕಥೆಯಲ್ಲಿ ಹೋಗಿದೆ. ಪರಿಣಾಮ ಏನಾಯ್ತು? ಹೀಗಾಗಿ ಮಹಾಮನೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಸಾಮೂಹಿಕ ಪ್ರಜ್ಞೆಯಿಂದ ಎಲ್ಲರೂ ಎಲ್ಲರಿಗಾಗಿ ಬದುಕ್ತಕ್ಕಂಥ ನೆಲೆಯನ್ನ ಇರತಕ್ಕಂಥದ್ದು ಮಹಾಮನೆ. ನೋಡಿ, ಈ ಜಗತ್ನಲ್ಲಿ ಶರಣರು ಇದ್ರಲ್ಲ, ಶರಣರು ತಮ್ಮ ಮನೆಯಲ್ಲಿ ಇರ್ತಾ ಇದ್ರು ಅಂತಲ್ಲ, ಎಲ್ಲರ ಮನಸ್ಸು ಒಂದು ಕಡೆ ಸೇರ್ತಾ ಇತ್ತು. ಅದನ್ನ ಮಹಾಮನೆ ಅಂತ ಕರೆದ್ರು ಸರ್. ಗುರುಗಳೇ, ಮಹಾಮನೆ ಅಂತ ಹೇಳಿದ್ರೆ ಅದಕ್ಕೆ ಬಾಗಿಲಿಲ್ಲ, ಎಲ್ಲೇ ಇಲ್ಲ, ಅಲ್ಲಿ ಎಲ್ಲರೂ ಎಲ್ಲರಿಗಾಗಿ ಬದುಕ್ತಕ್ಕಂಥ ಒಂದು ವಿಧಾನ. ನೋಡಿ, ಅಪ್ಪ ಬಸವಣ್ಣನವರ ಮಹಾಮನೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಮಹಾಮನೆ ಅಂದ್ರೆ? ಅಲ್ಲಿ ಯಾರೇ ಬಂದವರು ದೀನ, ಅನಾಥ, ದುಃಖಿ, ದರಿದ್ರ ಅಂತ ಅನ್ನೋಂಥ ಪ್ರಶ್ನೆ ಇಲ್ಲ. ಅಲ್ಲಿ ಬಂದವರು ತಮ್ಮ ಮನದಾಳದ ಕತ್ತಲೆಯನ್ನ ಕಳೆದುಕೊಳ್ಳಿಕ್ಕೆ ಬರ್ತಕ್ಕಂಥ ಎಲ್ಲರಿಗೂ ಸಮಾನವಾದಂಥ ರೀತಿಯಲ್ಲಿ ಸ್ವಾಗತ ಮತ್ತು ಅವರಿಗೆ ಬೇಕಾದಂಥ ಮಾರ್ಗದರ್ಶನ ಮತ್ತು ಅವರನ್ನು ಪರಿಪೂರ್ಣರನ್ನಾಗಿ ಕಳಿಸ್ತಕ್ಕಂಥ ವಿಧಾನ ಇತ್ತಲ್ಲ, ಆ ಜಾಗವನ್ನು ಎಲ್ಲರೂ ಏನಂತ ಕರಿಬೇಕು? ಮಹಾಮನೆ ಅಂತ ಇದ್ದಾರೆ. ಮಹಾಮನೆ ಅಂದರೆ ಬೆಳಗಿನೊಳಗಣ ಬೆಳಗು, ಮಹಾಬೆಳಗು, ಪರಮಾಶ್ರಯವೇ ತಾನಾದ ಅಂತ ಅಪ್ಪ ಬಸವಣ್ಣನ ಒಂದು ವಚನ ಇದೆಯಲ್ಲ ಸರ್, ಆ ಪರಮಾಶ್ರಯವೇ ತಾನಾಗಿರ್ತಕ್ಕಂಥ ಮಹಾಬೆಳಗ್ಗೆ ಮಹಾಮನೆ. ಈಗ ತಾವು ಮತ್ತೆ ಆದರ್ಶದ ಕಡೆ, ವಚನಗಳ ಕಡೆ ಹೊರಟ್ರಿ ಗುರುಗಳೇ. ಆದರೆ ನನ್ನ ಮೂಲ ಪ್ರಶ್ನೆ ಇರೋದು, ಇವತ್ತಿನ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಏನನ್ನ ನಾವು ವಿಕಾಸ ಮಾಡಬೇಕು ಅದು ಆಗ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಈಗ ಆಗ್ತಾ ಇದೆ ಅಂತ ಅಲ್ಲ, ಆಗ್ತಾ ಇಲ್ಲ ಆಗತ್ತೆ ಅಂತ ಅನ್ನೋಂಥ ಪ್ರಶ್ನೆ ಅಲ್ಲ. ನಾವು ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಕರೆಕ್ಟಾಗಿ ಮಾಡಿದ್ರೆ, ಈ ಮಾರ್ಗದಲ್ಲಿ ನಾವಿದ್ದೇವೆ ಅಂತ ಹೇಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಅಲ್ಲ, ಈಗ ಮಠಾಧೀಶರ ತಾವು ಅದನ್ನು ನಮಗೆಲ್ಲ ಹೇಳೋದು, ಮಠದಲ್ಲಿ ಪರಿವರ್ತನೆ ಬರಬೇಕಲ್ಲ. ಒಬ್ಬ ಭಕ್ತಿಯಿಂದ ಅವರ ಮಠಕ್ಕೆ ಬಾಗಿಲಿಗೆ ಹೋದಾಗ ಒಂದು ಟ್ರಾನ್ಸ್ಫಾರ್ಮರ್ ಆಗಿ ಅವನಿಗೆ ಸ್ವಾನುಭಾವದ ನೆಲೆಯನ್ನು ಆದರ್ಶವಾಗಿ ರೂಪಿಸ್. ನೋಡಿ, ನಾವು ಉದಾಹರಣೆ ಹೇಳ್ತೇವೆ. ಹೇಳಿ ಗುರು. ಅತಿನೇಯ ಶಿವಯೋಗಿಗಳು. ನೋಡಿ, ಈಗ ಅದು ಆದರ್ಶದ ವ್ಯಕ್ತಿ ಅಲ್ಲ, ಆದರ್ಶದ ವ್ಯಕ್ತಿ ಅಂತಲ್ಲ. ಅವರೇನು ಪ್ರಚಾರಕ್ಕೋಸ್ಕರ ಬೇಕಿಲ್ಲ ಗುರುಗಳೇ, ಅವರು ಮಾಡಿ ತೋರಿಸಿದ್ದಾರೆ. ಅಲ್ಲ, ಅವರು ಮಾಡಿದ್ದು ತೋರಿಸೋದಕ್ಕಲ್ಲ. ನೋಡಿ, ಬಸವಣ್ಣನ ಕಾಲದಿಂದ ಶರಣ ಧರ್ಮ ಹೇಗಿದೆ ಅಂತ ಹೇಳಿದ್ರೆ, ನೀನು ಈ ರೀತಿ ಮಾಡು ಅಂತ ಕೈ ತೋರಿಸಿ ಅವನ ಮೇಲೆ ಒತ್ತಡ ಹೇಳಿ ನಾನು ದೊಡ್ಡವ, ನಾನು ಹೇಳುವವ, ನೀನು ಕೇಳುವವ ಅಂತ ಮಾಡಿಲ್ಲ. ಬೇಕು ಇಲ್ಲ. ಅಪ್ಪ ಬಸವಣ್ಣ ಏನು ಹೇಳಿದ್ರು? ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅಂತ ಹೇಳಿದ್ರು. ನೀನು ಹಾಗೆ ನಡ್ಕೊಂತ ಯಾರಿಗೂ ಉಪದೇಶ ಮಾಡಲಿಲ್ಲ ಅವರು. ಹೌದು. ಆಮೇಲೆ ಅಷ್ಟೇ ಅಲ್ಲ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಚಿನ್ನದೊಳಗೊಂದೊರೆಯ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆ ಎಂದು ತೆಗೆದಿಟ್ಟನಾದರೆ ತಲೆದಂಡ ಅಂತ ಹೇಳಿದ್ರು.
ಇನ್ನೊಬ್ರಿಗೆ ಹೇಳಿದ್ರು ಅವರು, ನಾನು ಈ ರೀತಿ ಬದುಕಲಿಲ್ಲ ಅಂತ ಗುರುಗಳೇ ಹೇಳಿದ್ರು. ಈ ಮಾತನ್ನ ನೋಡಿ, ಶರಣ ಪ್ರಜ್ಞೆ ಏನು ಅಂತಂದ್ರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ತನುವನ್ನ ಸಂತೈಸಿಕೊಂಡು ಮನವನ್ನ ಸಂತೈಸಿಕೊಂಡು ಬೆಳಕಾಗಿ ಪರಿವರ್ತಿತರಾಗುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡುವುದು, ಅದಕ್ಕೆ ಎಲ್ಲರಿಗೆ ಸಹಕಾರಿಗಳಾಗುವುದು ಶರಣ ಪರಂಪರೆ. ಆಯ್ತು ಗುರುಗಳೇ, ಅದನ್ನ ನನಗೆ ಒಬ್ಬ ವ್ಯಕ್ತಿ ಹೀಗೆ ನೀವು ಮಾಡ್ತಾ ಹೋದರೆ ಒಂದು ಸೀರೆಗಳು ಇವತ್ತು ಬದುಕೋಕ್ಕಾಗತ್ತೇನ್ರಿ, ನೀವು ಏನ್ರಿ ಮಾತಾಡ್ತೀರಾ ಅಂತ ಜೋರು ಮಾಡಿದ್ರು. ಒಂದು ಸೀರೆಯೊಳಗೆ ಒಂದೆಳೆಯ ಅಂತಕ್ಕಂಥ ಬದುಕನ್ನು ಇವತ್ತು ಮಾಡೋಕ್ಕಾಗತ್ತಾ? ಸ್ವಲ್ಪ ಇದರ ಬಗ್ಗೆಯೂ ಕೂಡ ನನಗೆ ಅಲ್ಲ, ಹಾಗಲ್ಲ. ಬಂದು ನೋಡಿ, ಆ ವಿಚಾರನ ನೀವು ತೆಗೆದುಕೊಳ್ಳಿ. ಎಲ್ಲರೂ ಎಲ್ಲರಿಗಾಗಿ ಬದುಕದಾಗ ಅಲ್ಲಿ ಸಮಸ್ಯೆಗಳಿರಲ್ಲ. ಸಮಸ್ಯೆ ಇರಲ್ಲ ಗುರುಗಳೇ ಇವತ್ತೇ. ಆದ್ರೆ ಎಲ್ಲರೂ ಸ್ವಾರ್ಥಿಗಳಾದಾಗ ಆಯ್ತು. ನೋಡಿ, ನಾನು ಹೇಳಿದೆ ಓದ್ಸಾರಿನು ಅಂತ, ಅದನ್ನ ಮತ್ತೆ ಹೇಳ್ತೇನೆ. ನಮ್ಮ ನಿಜಗುಣ ಸರಪುರುಷನ್ ಶಿವ ಹೇಳಿ ಗುರುಗಳೇ, ದಯವಿಟ್ಟು ಹೇಳಿ. ನೀನೈದವಾಗ ಸಿರಿ ಮನೆಯೊಳಗೆ ನಿಲ್ಗು, ನೀನ್ ಎಷ್ಟು ಕುಡಿಕೊಂಡಿದ್ಯಾ? ಹೌದು. ಸ್ಮಶಾನದಲ್ಲಿ ಬಂಧು ಮಿತ್ರರುಗಳು ಅಗಲ್ವರು, ಅಗಲ್ವ, ಅಲ್ಲಿ ಮುಂದಕ್ಕೆ ಅವರು ಬರಲ್ಲ, ಯಾರು ಬರಲ್ಲ. ನೀನ್ ಜೊತೆಯಲ್ಲಿ ಬರೋದು ನೀನು ಮಾಡಿದ ಪಾಪ ಪುಣ್ಯ ಮಡಬರ್ಪುದು. ನೀನೇನು ಒಳ್ಳೇದು ಮಾಡಿದ್ಯಾ ಅದು ನಿನ್ನ ನೆನಪಿನಲ್ಲಿ ಇರ್ತದೆ, ಏನ್ ಕೆಟ್ಟದ್ದು ಮಾಡಿದ್ಯಾ ಅದು ಜನಗಳ ನೆನಪಿನಲ್ಲಿ ಇರ್ತದೆ. ಅವೆರಡು ನಿನ್ನನ್ನು ಕಾಡ್ತಾವ್, ನಿನ್ ಜೊತೆಲಿ ಇರ್ತಾವ. ಆದ್ರಿಂದ ಏಕೆ ಧನವಿರುದ್ದು ಲೋಭವನ್ನು ಮಾಡ್ಪೆ ಎಲೆ ಮನುಜ, ಸಾಕು ನಿನಗಿದರಿಂದಲೇನು ಫಲಬಹುದು ಅಂತ ಕೇಳಿದ್ರು. ನೋಡಿ, ಇದನ್ನ ಹೇಳಿದವರು ಯಾರು? ಸರ್ಪಭೂಷಣ ಶಿವ. ಅದೊಂದು ರಿಯಲ್ ಜನರೇಟರ್ ಇಲ್ಲ ಅಲ್ಲ. ಹೇಳ್ತೇನೆ, ಜನಸಾಮಾನ್ಯರಿಗೆ ಆ ಹೇಳಿದ ಮಾತು, ನೀನು ಹಣ ಅಧಿಕಾರದ ಹಿಂದೆ ಹೋಗಬೇಡ, ಎಲ್ಲರ ಜೊತೆಯಲ್ಲಿ ಹೇಗೆ ಬೆರೆತು ಹೋಗಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಆ ದಾರಿಯಲ್ಲಿ ಹೋಗು. ಯಾವುದಕ್ಕೆ ಎಷ್ಟು ಬೆಲೆ ಇರ್ತದೋ ಅಷ್ಟೇ ಬೆಲೆ ಸಿಗ್ತದೆ ಅಂತೇಳಿ ಜಗತ್ತಿಗೆ ಉಪದೇಶ ಮಾಡೋರು ಯಾರು? ಇವತ್ತು ನಾನು ಹೇಳ್ತೀನಿ ಸರ್, ನಮ್ಮ ಮಠಕ್ಕೆ ಯಾರೋ ಒಬ್ಬರು ರಾಜಕಾರಣಿಗಳು ಬಂದರು, ಬಹಳ ದೊಡ್ಡ ಮನುಷ್ಯರು. ಆದರೆ ಲೋಕದಲ್ಲಿ ಅವ್ರ ಮೇಲೆ ಸಾಕಷ್ಟು ಆಪಾದನೆಗಳಿತ್ತು. ಬಂದವ್ರನ್ನ ನೀವು ನಿಮ್ಮ ಈ ಆಪಾದನೆಗಳ ಬಗ್ಗೆ ಆತ್ಮನಿರೀಕ್ಷಣೆ ಮಾಡಿಕೊಂಡು ಇದರಿಂದ ಹೊರಗೆ ಬನ್ನಿ ಅಂತ ನಾನು ಉಪದೇಶ ಮಾಡಿದ್ದೀನ? ನನಗೆ ಗೊತ್ತಿಲ್ಲ. ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ, ಅದನ್ನ ಯಾರು ಹೇಳ್ಕೊಳ್ಬೇಕು? ಹೇಳಬೇಕು. ಇಲ್ಲ, ಆತ್ಮಾವಲೋಕನ ಆಗಬೇಕು. ಆತ್ಮಾವಲೋಕನ ಆಗದೆ ಹೋದ್ರೆ ನಾವೇನು ಮಾಡೋಕ್ಕಾಗತ್ತೆ? ಯಾರೋ ಒಬ್ಬ ಅಂಥವನು ಬಂದಾಗ ಎಷ್ಟು ಕೊಡ್ತಾನೆ ಬೇಗ ನಾನು ದೋಚ್ಕೊಂಡು. ಈಗ ನಮ್ಮ ಬಸವ ಸಮಿತಿಯಲ್ಲೂ ಕೂಡ ಒಬ್ಬರು ಯಾರೋ ಮಹಾತ್ಮರು ಬಂದಿದ್ರು ಇಲ್ಲಿ. ನಮ್ಮ ಬಹುಭಾಷಾ ವಚನ ಅನುವಾದಕ್ಕೆ ಸಾಕಷ್ಟು ಹಣ ನೀವು ಕೊಡ್ತೀವಿ ಅಂದರು. ಆದರೆ ನಾವೆಲ್ಲ ಚರ್ಚೆ ಮಾಡಿ ಅಂಥ ಹಣ ಹಾಕಿ ಬಸವ ಸಮಿತಿಯನ್ನು ನಡೆಸ್ಬೇಕಾ? ನಾವು ನಿರ್ದಾಕ್ಷಿಣ್ಯವಾಗಿಲ್ಲ ಅಂದ್ವಿ. ನಿಮಗೂ ಗೊತ್ತಿದೆ, ಯಾವುದೋ ಒಂದು ಸಂದರ್ಭದಲ್ಲಿ 3.5 ಕೋಟಿ ರೂಪಾಯಿ ಚೆಕ್ಕನ್ನು ನನ್ನ ಕೈಯಲ್ಲಿ ಹಿಡಿದಾಗ ನನ್ನ ತತ್ವ, ನಮ್ಮ ಶರಣ ತತ್ವ ನನಗೆ ಮುಖ್ಯ, ಅದನ್ನು ಮುಟ್ಟಲ್ಲ ನಾವು ಅಂತೇಳಿ ವಾಪಸ್ ಕೊಟ್ಟಾಗ ನಮ್ಮ ಪದಾಧಿಕಾರಿಗಳಿಗೂ ಕೇಳಿದ ವಿಷಯ ಏನು ಮಾಡಲಿ ಅಂತ. ಅವಾಗೇನು ನನ್ನ ಮನಸ್ಸಿನಲ್ಲಿ ಏನಪ್ಪ 3.5 ಕೋಟಿ, ಅದು ನಾನ್ ರಿಟರ್ನಬಲ್ ಡೆಪಾಸಿಟ್ ಕೊಟ್ಟಾಗ ಅದನ್ನು ರಿಜೆಕ್ಟ್ ಮಾಡ್ತಕ್ಕಂಥ ತಾಕತ್ತಿತ್ತಲ್ಲ, ಅದು ಬಸವ ತತ್ವ ನನ್ನಲ್ಲಿ ಜಾಗೃತ ಮಾಡ್ತು. ಈ ಜಾಗೃತಿ ಎಲ್ಲರೂ ಆಯಿತು. ನಾನು ಹೇಳಿದ್ನಲ್ಲ, ಈ ಜಾಗೃತಿಯನ್ನ ಯಾರ ಮುಖಾಂತರ, ಯಾರ ನಡೆಯನ್ನು ನೋಡಿ ನೀವು ಕಲ್ತ್ರಿ? ಅದು ಬಹಳ ಮುಖ್ಯ ಅಲ್ಲ. ಬಸವಣ್ಣ ನನ್ನ ತಂದೆ ಆ ಸಂಸ್ಕಾರದಲ್ಲಿ ಇದ್ದಿದ್ರಿಂದ ಅದರ ಮಾರ್ಗದಲ್ಲಿ ನಾವು ಆ ಪ್ರಸಂಗ ಯಾಕೆ ಬಂತು ನೋಡಿ. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಇಂಡೈರೆಕ್ಟ್ ಆಗಿ ಮಾರ್ಗದರ್ಶಿಗಳಾಗ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಈ ಪ್ರಶ್ನೆಯನ್ನ ಇಟ್ಟುಕೊಂಡು ಮನೆ ಮಹಾಮನೆಯಾಗಬೇಕು ಅಂತ ಹೇಳಿದ್ರೆ ಸಕಲ ಜೀವಾವಳಿಗೆ ಲೇಸ ಬಯಸುವ ಅದು ವಿಶೇಷ. ಅಲ್ಲಿ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿದ್ರಲ್ಲ, ಸಕಲ ಜೀವಾವಳಿಗೆ ಲೇಸ ಬಯಸುವಂತ ಎಲ್ಲರ ಹಿತವನ್ನ ಕಾಪಾಡ್ತಕ್ಕಂಥ ಒಬ್ಬ ಮನುಷ್ಯ, ಒಬ್ಬ ಶರಣ ಅಲ್ಲಿ ನಿಂತಾಗ ನೋಡಿ, ಅದು ವಿಶೇಷವಾಗಿರ್ತಕ್ಕಂಥ ಒಂದು ನೆಲೆ ಆಗ್ತದೆ. ಈಗ ತಪ್ಪು ತಿಳ್ಕೊಬೇಡಿ ಗುರುಗಳೇ. ಈಗ ತಾವು ನಾನು ಮಠಗಳ ಪ್ರಶ್ನೆಗಳಿಗೆ ಶಿವಯೋಗಿಗಳ ಉತ್ತರಗಳನ್ನು ಕೊಟ್ರಿ. ಅಲ್ಲ, ನಾನು ಮುಗಿಸ್ಬಿಡ್ತೇನೆ, ದಯವಿಟ್ಟು ಮುಗಿಸ್ಬಿಡ್ತೇನೆ. ಶಿವಯೋಗಿಗಳನ್ನು ಆಧಾರವಾಗಿ ಇಟ್ಕೊಂಡು ಅಥಣಿ ಶಿವಯೋಗಿಗಳು, ನಮ್ಮ ಸರ್ಪಭೂಷಣ ಶಿವಯೋಗಿಗಳು, ಇಂಥವ್ರು ಸರ್ವಜ್ಞ ಇದನ್ನು ಕೊಟ್ರಿ. ಆದರೆ ನಿಜಕ್ಕೂ ಕೂಡ ಈ ಶಿವಯೋಗಿಗಳ ಪರಂಪರೆನೇ ಒಂದು ಇಂಡಿಪೆಂಡೆಂಟ್ ಪರಂಪರೆಯಾಗಿ ನಮ್ಮ ಸಮಾಜದಲ್ಲಿದೆ. ಅವರನ್ನು ಯಾರು ಇಲ್ಲಿವರೆಗೂ ಕೂಡ ಶಿವಯೋಗಿಗಳ ಪರಂಪರೆಯನ್ನು ಪ್ರಶ್ನಿಸ್ತಾ ಇಲ್ಲ. ಈ ಮಠ ಪರಂಪರೆ ಮತ್ತು ಶಿವಯೋಗಿಗಳ ಪರಂಪರೆ ಅದನ್ನು ನೀವು ಸಂಘಟಿಸಿ ಇದು ನಮ್ಮ ಮಠ ಪರಂಪರೆ ಅಂದಾಗ ಮಠಗಳು ಶಿವಯೋಗದ ಕೇಂದ್ರಗಳಾಗಬೇಕಿತ್ತಲ್ಲ ಗುರುವೇ? ಆಗಬೇಕಿತ್ತೋ ಇಲ್ಲ ಹೇಳಿಬಿಡಿ. ನೋಡಿ ಯಜಮಾನ್ರೆ, ಇದಕ್ಕೆ ಸಂಪೂರ್ಣವಾಗಿ ಸರಳವಾಗಿ ಹೇಳಿ. ನನ್ನ ಅನಿಸಿಕೆ ಹೇಳ್ತೇನೆ, ದಯವಿಟ್ಟು ಹೇಳಿ. ನನ್ನ ಅನಿಸಿಕೆ ನಾನು ಹೇಳ್ತೇನೆ.
ಇದನ್ನ ಕೇಳಿದವರು ಯಾವ್ದಾದ್ರು ನಾನು ತಪ್ಪು ಹೇಳಿದೆ ಅಂತ ಹೇಳಿದ್ರೆ ನನ್ನ ತಪ್ಪುಗಳು ನನ್ನ ತಪ್ಪೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಹೇಳಿ ಅವರೇ ಅದನ್ನ ಕ್ಷಮಿಸ್ಲಿ ಅಂತ ಅನ್ನೋಂಥ ಮಾತಿಟ್ಕೊಂಡು ನಾನೊಂದು ಹೇಳ್ತೇನೆ. ಹೇಳಿ. ನಾವು 8ನೇ ಶತಮಾನದ ಲೆಕ್ಕದಿಂದ ಇಲ್ಲಿವರೆಗೂ ಬರಬೇಕಾದ್ದಿಲ್ಲ. ಈ ಪರಂಪರೆಯನ್ನ ನೋಡ್ತಾ ನೀವು 150 ವರ್ಷದ ಹಿಂದಕ್ಕೆ ಹೋಗಿ. ಆಯ್ತು ಗುರುವೆ. 150 ವರ್ಷದ ಹಿಂದಕ್ಕೆ ಹೋದರೆ ನಮ್ಮ ಸಮಾಜದಲ್ಲಿ ಯಾರಿದ್ರು? ಅಥಣಿ ಶಿವಯೋಗಿಗಳು, ಆಮೇಲೆ ಬಾಲ್ಯಲಾ ಮಹಂತ ಶಿವಯೋಗಿಗಳು, ಗುರುಗಳೇ, ಆಮೇಲೆ ನಮ್ಮ ಇಳಕಲ್ಲಿನ ವಿಜಯ ಮಹಂತ ಶಿವಯೋಗಿಗಳಿದ್ರು. ಎಲ್ಲ ಶಿವಯೋಗಿಗಳಿದ್ರು, ಎಲ್ಲ ಕಡೆ ಶಿವಯೋಗಿ. ಸ್ವಲ್ಪ ಹೇಳ್ತೀನಿ, ಎಲ್ಲ ಶಿವಯೋಗಿಗಳಿದ್ರು. ಕಾಲ ಮುಂದಕ್ಕೆ ಬಂತು, ಒಂದು 30 ವರ್ಷ ಮುಂದಕ್ಕೆ ಬಂತು. ಆಯ್ತು ಗುರುಗಳೇ. 30 ವರ್ಷ ಮುಂದಕ್ಕೆ ಬಂದಾಗ ಶಿವಯೋಗಿಗಳ ಬಗ್ಗೆ ನಮ್ಮ ಆಸಕ್ತಿ ಕಡಿಮೆ ಆಯ್ತು. ಶಿವಯೋಗಿಗಳು ಹಾಗೆ ಹಿಂದಕ್ಕೆ ಹೋದ್ರು. ಅವ್ರನ್ನ ಹೊಗಳತಾ ಅಲ್ಲ ಹೇಳ್ತೆ, ಅಲ್ಲ ಹೊಗಳದಲ್ಲ, ಆ ಜಾಗದಲ್ಲಿ ಏನಾಯ್ತು ಅಂತಂದ್ರೆ ಜಗದ್ಗುರುಗಳು ಬಂದರು. ಜಗದ್ಗುರುಗಳು ಬಂದರು. ಇವರು ಮಹಾ ಜಗದ್ಗುರುಗಳು, ಈ ಜಗದ್ಗುರುಗಳು, ಆ ಜಗದ್ಗುರುಗಳು, ಎಲ್ಲ ಜಗದ್ಗುರುಗಳು ಶಿವಯೋಗಿಗಳೆಲ್ಲ ಜಗದ್ಗುರುಗಳು. ಹೆಂಗೆ ಪರಿವರ್ತನೆ ಆಯ್ತು ಶಿವಯೋಗಿಗಳಿಂದ ಜಗದ್ಗುರುಗಳು? ಅಲ್ಲ, ನೆಕ್ಸ್ಟ್ ಹೇಳಿ ಗುರುಗಳು. ಪರಿವರ್ತನೆ ಅಲ್ಲ, ಅಲ್ಲೇ ನಿಂತರು ಸಾಮಾಜಿಕವಾಗಿ ನಮಗೆ ಜಗದ್ಗುರುಗಳು. ಏನು ಎಲ್ಲಾ ಕಡೆ ಉತ್ಸವ, ಎಲ್ಲಿ ಪಲ್ಲಕ್ಕಿ ಉತ್ಸವ, ಅಲ್ಲಿ ಪಲ್ಲಕ್ಕಿ ಉತ್ಸವ, ಈ ಊರಿನಲ್ಲಿ ಪಲ್ಲಕ್ಕಿ ಉತ್ಸವ. ಈ ಪಲ್ಲಕ್ಕಿ ಉತ್ಸವಕ್ಕೆ ವಿರೋಧಿಗಳ ದಂಡೆ ಬಂತು. ಅಲ್ಲ, ವಿರೋಧಿಗಳು ಅದನ್ನ ಕೋರ್ಟ್ನಲ್ಲಿ ನ್ಯಾಯದಲ್ಲಿ ಗೆದ್ದು ಮತ್ತೆ ನಮ್ಮ ಜಗದ್ಗುರು ಉತ್ಸವ ಮಾಡಿದ್ರು. ಸಮಾಜದಲ್ಲಿ ವೈಭವದ ಉತ್ಸವಗಳ ಕಡೆ ನಮ್ಮ ಗಮನ ಹೋಯಿತು, ಶಿವಯೋಗಿಗಳ ಕಡೆ ಗಮನ ಬರಲಿಲ್ಲ. ಇನ್ನು 30 ವರ್ಷ ಮುಂದಕ್ಕೆ ಬನ್ನಿ. ಇನ್ನು 30 ವರ್ಷ ಮುಂದಕ್ಕೆ ಬಂದ್ರೆ ಜಗದ್ಗುರುಗಳಿಂದ ಯಾರು ಬಂದ್ರು ಗುರುಗಳು? ಅಲ್ಲ ಹೇಳ್ತೀನಿ, ಇನ್ನು 30 ವರ್ಷ ಮುಂದಕ್ಕೆ ಬಂದ್ರೆ ಜಗದ್ಗುರುಗಳ ಉತ್ಸವಗಳೆಲ್ಲ ಕಡಿಮೆ ಆಗ್ತಾ ಬಂದವು. ಆ ಜಾಗದಲ್ಲಿ ಮಹಾಸ್ವಾಮಿಗಳ ಪರ್ವ ಶುರುವಾಯಿತು. ಮಹಾಸ್ವಾಮಿಗಳು ನಮ್ಮ ಶಾಲೆಗಳಲ್ಲಿ ವಿದ್ಯಾಭ್ಯಾಸದ ನೆಲೆ ಇಲ್ಲ, ಅದಿರಬೇಕು ಇದಿರಬೇಕು. ಅದು ನೋಡಿ, ಮಹಾಸ್ವಾಮಿಗಳ ಪರ್ವದಲ್ಲಿ ಸಿದ್ಧಗಂಗಾ ಶಿವಯೋಗಿಗಳು, ಉದ್ದಾನ ಸ್ವಾಮಿಗಳು, ಆಮೇಲೆ ಶಿವಕುಮಾರ ಸ್ವಾಮಿಗಳು, ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು, ಆಮೇಲೆ ನಾಗನೂರು ಬೃಹನ್ಮಠದ ಮಹಾಸ್ವಾಮಿಗಳು, ಇವರೆಲ್ಲ ಮಹಾಸ್ವಾಮಿಗಳ ಪರ್ವ ಶುರುವಾಯಿತು. ಸಮಾಜವನ್ನ ಸಂಪೂರ್ಣವಾಗಿ ಒಂದು ಸ್ವಾಭಿಮಾನದ ನೆಲೆಯಲ್ಲಿ ತರಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಎಲ್ಲಾ ಕಡೆ ಮಹಾಸ್ವಾಮಿಗಳು ಮಹಾಸ್ವಾಮಿಗಳ ಪರ್ವ ಶುರುವಾಯಿತು. ಇದು 3ನೇ ಹಂತ. ಅಲ್ಲಿಂದ ಮುಂದೆ ಇನ್ನು 30 ವರ್ಷ ಮುಂದಕ್ಕೆ ಏನಾಯ್ತು ಗೊತ್ತೇನು? ಮಠಾಧೀಶರ ಪರ್ವ ಶುರುವಾಯಿತು. ಮಠಾಧೀಶರ ಪರ್ವ. ನಮ್ಮ ಮಠ 1000 ವರ್ಷ ಹಳೆಯದು, ನಮ್ಮ ಮಠ 700 ವರ್ಷ ಹಳೆಯದು. ಅಕ್ಬರ್ ಏನು ಕೊಟ್ಟಿಲ್ಲ. ಅಲ್ಲ, ನಮ್ಮ ಮಠ ಇಂಥದ್ದು, ನಮ್ಮ ಮಠಕ್ಕೆ ಇಷ್ಟು 1000 ಜನ ಭಕ್ತರಿದ್ದಾರೆ, ನಮ್ಮ ಮಠ ಇಷ್ಟು ಪ್ರಮುಖವಾಗಿ ಇಷ್ಟು ಜನಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅಂತ ಹೇಳಿ ನಮ್ಮತನವನ್ನು ಹೆಚ್ಚು ದೊಡ್ಡದಾಗಿ ಹೇಳ್ಕೊಂಡು ಬರ್ತಕ್ಕಂಥ ನೆಲೆಯಲ್ಲಿ ಮಠಾಧೀಶರ ಪರ್ವ ಶುರುವಾಯಿತು. ಆಯ್ತು ಗುರುವೇ. 30, 90 ಆಯಿತು. 150 ವರ್ಷದಷ್ಟೇ ಮಠಾಧೀಶರ ಪರ್ವ ಶುರುವಾಯಿತು. ಮಠಾಧೀಶರ ಪರ್ವದಲ್ಲಿ ಇದು ನಮ್ಮ ಪ್ರಾಪರ್ಟಿ, ಇದು ನಮಗೆ ಸೇರಿದ್ದು, ನಮ್ಮ ವ್ಯವಸ್ಥೆ, ಕೋರ್ಟು ಕಚೇರಿ ಇವೆಲ್ಲ ವ್ಯವಸ್ಥೆಗಳನ್ನ ಸುತ್ತಾಡ್ತಾ ನಾವು ಕೂತ್ಕೊಂಡಿದ್ದೀವಿ. ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಸನ್ನಿವೇಶಗಳು ಕಡಿಮೆ ಇದ್ದಾಗ ಆವಾಗ ಏನಾಯಿತು ಅಂದರೆ ಇದ್ದಕ್ಕಿದ್ದಾಗೆ ಮಾತಾಜಿ ಗುರೂಜಿಗಳ ಪರ್ವ ಶುರುವಾಯಿತು. ಮಾತಾಜಿ ಗುರೂಜಿ ಇಲ್ಲಿ ಪ್ರವಚನ, 1 ತಿಂಗಳು ಪ್ರವಚನ, ಬಹಳ ಅದ್ಭುತವಾಗಿ ಶರಣ ತತ್ವದ ಪ್ರಚಾರ ಅಂತ ಅನ್ನೋ ರೀತಿಯಿಂದ ಆ ಲೆಕ್ಕಾಚಾರಗಳು ಶುರುವಾಯಿತು. ಅದು 30 ವರ್ಷ ಕಳೀತು. ಈಗೇನಿದೆ, ಈಗ ಕಾವಿಧಾರಿಗಳ ಪರ್ವ ಇದೆ. ಯಾವುದೋ ಒಂದು ವಿಚಾರದಲ್ಲಿ, ಯಾವುದೋ ಒಂದು ಮಠದ ವ್ಯವಹಾರದಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ಅಲ್ಲಿದ್ದಾಗ ನಮ್ಮ ಸಮಾಜಕ್ಕೆ, ನಮ್ಮ ಜನಗಳಿಗೆ ಮೀಸಲಾತಿ ವ್ಯವಸ್ಥೆಗಳು ಅಂತ ಅನ್ನುವಂಥ ಲೆಕ್ಕದಲ್ಲಿ ಪ್ರಾಮಾಣ್ಯತೆ ಕೊಡಬೇಕು ಅಂತ ಸ್ವಾಮಿಗಳು ಪ್ರಭಾವ ಬೀರಿ ಹೀಗೆ ಮಾಡ್ತೀವಿ ಅಂತ ಅಂದಾಗ ಮುಖ್ಯಮಂತ್ರಿಗಳಲ್ಲಿಂದ ಎದ್ದೋಗೋ ಪ್ರಯತ್ನ ಮಾಡಿ ಆ ಸಭೆ ಗದ್ದಲಕ್ಕೆ ಜನಪ್ರತಿಗಳ ನಾಯಕನಾದ ವ್ಯಕ್ತಿಗೆ ಕೂತ್ಕೊಳ್ರಿ ಅನ್ಬೇಕಾದ್ರೆ ಅಲ್ಲ, ಆ ರೀತಿ ಆದಾಗ ಧಾರವಾಡದಲ್ಲಿ ಯಾರೋ ಒಬ್ಬರು ಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ದರು. ನಮ್ಮ ಮುಖ್ಯಮಂತ್ರಿಗಳಿಗೆ ಈ ರೀತಿ ಅವಮಾನ, ಮಾನಸಿಕವಾಗಿ ನೋವು ಮಾಡಿರ್ತಕ್ಕಂಥದ್ದು ಖೇದಕರವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಕರ್ನಾಟಕದ ಎಲ್ಲ ಕಾವಿಧಾರಿಗಳ ಪರವಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ ಅಂತ ಭಾಷಣ ಮಾಡಿದ್ರು. ಕಾವಿಧಾರಿಗಳಿಗೆ
ಅಲ್ಲಿಗೆ ಅವರು ಮಠಾಧಿಪತಿಗಳಾಗಿರ್ಲಿಲ್ಲ, ಪ್ರವಚನಕಾರರಾಗಿರ್ಲಿಲ್ಲ, ಶಿವಯೋಗಿಗಳಾಗಿರ್ಲಿಲ್ಲ, ಮಹಾಸ್ವಾಮಿಗಳಾಗಿರ್ಲಿಲ್ಲ. ತಮ್ಮ ಅಸ್ತಿತ್ವವನ್ನು ಸ್ಪಷ್ಟವಾಗಿ ಹೇಳಿದ್ರು ಅವರು. ಕಾವಿಧಾರಿಗಳು. ಅದು ಇವತ್ತಿರೋದು ಕಾವಿಧಾರಿಗಳ ಪರ್ವ ನಾವೆಲ್ಲ. ರಾಜಕೀಯನೂ ಪ್ರವೇಶ ಮಾಡ್ಬಿಟ್ಟು ಅಲ್ಲ, ಅದು ನೋಡಿ, ಕಾವಿಧಾರಿಗಳು ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಅದು ಬೇರೆ ವಿಚಾರಗಳು, ಅದೇನೇನಾಗ್ತದೆ ಅನ್ನೋದು ವಿಚಾರ ಬಿಟ್ಬಿಡೋಣ. ಆಯ್ತು, ಅದ್ರ ಬಗ್ಗೆ ಅದು ಮುಂದೆ ಇನ್ನು 30 ವರ್ಷ ಹೋದ್ಮೇಲೆ ಅದಕ್ಕೇನಾದ್ರು ಹೊಸ ಬಂದ್ರೆ ನಾನು ಇದ್ರೆ ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟು ಹೇಳ್ತೀನಿ. ಈಗ ಅದಕ್ಕೇನಿಲ್ಲ. ಈ ವಾಸ್ತವತೆ ಏನು ಅಂತಂದ್ರೆ, ಹೇಗೆ ನಾವು ಹಂತ ಹಂತವಾಗಿ ವೋಲ್ಟೇಜ್ ಕಳ್ಕೊಂಡು ಬಂದ್ವಿ ಅನ್ನೋದು ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ಚನ್ನಬಸವಣ್ಣವರು ಹೇಳ್ತಾರೆ, ಈ ಲೆಕ್ಕಾಚಾರದಲ್ಲಿ ಪರಿಪೂರ್ಣವಾಗಿರುವಂಥ ನೆಲೆಯಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರ. ಚನ್ನಬಸವಣ್ಣವರ ಈ ವಚನ ಎಷ್ಟು ಸ್ವಾರಸ್ಯವಾಗಿದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದು. ಸತ್ಯ. ಮೇಘದ ಜಲವೆಲ್ಲ ಮುತ್ತಾದರೆ ಸಪ್ತಸಾಗರಗಳಿಗೆ ಉದಕವಿನ್ನೆಲ್ಲಿಯದು. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ 1000ಕ್ಕೆ ಒಬ್ಬ ಸತ್ಯಾನ್ವೇಷಿ, 1000ಕ್ಕೊಬ್ಬರು, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ನಾವೇನ್ ಮಾಡಿದ್ವಿ? 1000 ಅಂದ್ರೆ 999 + 1 1000 ಅಂದ್ವಿ. ಈ ಶರಣರ ವಚನಗಳಲ್ಲಿ ಶಬ್ದದೊಳಗಣ ನಿಶ್ಶಬ್ದವನ್ನ ನಾವು ಹುಡುಕ್ಬೇಕು. 1000 ಅಂದ್ರೆ ಯಾವ ರೀತಿ ಬರೀತೀರಿ ನೀವು? 1 3 0 0 0 0. ಹೌದು. ಆ ಲಿಂಗ ಪ್ರಜ್ಞೆ, ಲಿಂಗಯ್ಯ ಒಬ್ಬನೇ. ನಾನು, ನನ್ನದು, ನನ್ನಿಂದ ಅಂತನ್ನೋಂಥ ಈ ನೆಲೆ ಇದೆಯಲ್ಲ, ನಾನು ಹಿಂದೆ ಇದ್ದ ಪೂರ್ವ ಅಂತಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಭೂತ, ವರ್ತಮಾನ, ಭವಿಷ್ಯತ್ ಇವ್ಯಾವೂ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಲಿಂಗ ಪ್ರಜ್ಞೆ ಒಂದೇ ಸತ್ಯ ಅಂತ ಅನ್ನುವುದನ್ನು ಹುಡುಕೊಂಡು ಹೋಗ್ತಾನಲ್ಲ, ಅವನು ಸತ್ಯಾನ್ವೇಷಿ. ಈ ವ್ಯವಸ್ಥೆಗಳನ್ನು ಬಿಟ್ಟು ನಾನು, ನನ್ನದು, ನನ್ನಿಂದ ಈ ಗದ್ದಲಗಳು, ಈ ಎಲ್ಲವನ್ನೂ 0 ಮಾಡಿ ಮುಂದಕ್ಕೆ ಹೋದವನು. ಲಕ್ಷಕ್ಕೊಬ್ಬ ಭಕ್ತ. ಲಕ್ಷ ಅಂದ್ರೆ ಎಷ್ಟು? 1 ಮುಂದೆ ಎಷ್ಟು 0? 5 0. ನಿಮ್ಮ ಲಿಂಗ ಪ್ರಜ್ಞೆಯ, ಲಿಂಗ ಧ್ಯಾನದ ಜೊತೆಯಲ್ಲಿ 5ಅನ್ನ 0 ಮಾಡ್ಕೊಳ್ಳಿ ಅಂದ್ರು. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ. ಇವು ಹೊರನೋಟದ ಎಲ್ಲವನ್ನೂ ನೀನು ನೋಡ್ತಾ ಇದ್ದೀಯ. ಇವುಗಳನ್ನ ಲಿಂಗ ಪ್ರಜ್ಞೆಯಾಗಿ ಜಾಗೃತ ಮಾಡ್ಕೊ. ನಾನು ಅನ್ನೋದನ್ನು ಬಿಡು. ನೀನು ವಾಸನೆ ನೋಡ್ತಕ್ಕಂಥದ್ದು ಆಚಾರಲಿಂಗದಿಂದ ಆಚಾರಲಿಂಗಕ್ಕೆ ಅರ್ಪಣೆ ಮಾಡಿ ಅದು ನಿನಗೆ ಅನುಭವಕ್ಕೆ ಬರ್ತದೆ ಅಂದ್ರೆ ಅದು ಲಿಂಗ ಪ್ರಸಾದ. ನಾಲಿಗೆಯ ರುಚಿ ಅದು ಗುರುಲಿಂಗದ ಪ್ರಸಾದ. ನೋಟ ಶಿವಲಿಂಗದ ಪ್ರಸಾದ. ಸ್ಪರ್ಶ ಜಂಗಮಲಿಂಗದ ಪ್ರಸಾದ. ಧ್ವನಿ ಪ್ರಸಾದಲಿಂಗದ ಪ್ರಸಾದ. ಇವುಗಳನ್ನೆಲ್ಲ ಎಚ್ಚರದಿಂದ ಗಮನಿಸ್ತಕ್ಕಂಥ ಒಂದು ಸ್ವಾತ್ಮ ಪ್ರಜ್ಞೆ ಇದೆಯಲ್ಲ, ಅದು ಮಹಾಲಿಂಗ. ಆ ಲೆಕ್ಕದಲ್ಲಿ ಇದ್ದಾಗ ನೀನು ಭಕ್ತ. ಅಲ್ಲಿ ಸ್ವಾರ್ಥವೇ ಇಲ್ಲ. ಎಲ್ಲವೂ ಲಿಂಗ ಪ್ರಸಾದ, ಭಗವಂತನಿಗೆ ಸಂಬಂಧಪಟ್ಟಿದ್ದು. ಅವನು ಕೊಟ್ಟದ್ದು ನಾನು ತೆಗೆದುಕೊಳ್ತೇನೆ, ನಾನಲ್ಲ. ಅದನ್ನೇ ಅಪ್ಪ ಬಸವಣ್ಣ ಹೇಳಿದ್ರು, ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ. ಮನೆಯ ತೊತ್ತಲಸಿದೊಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ. ಇದು ಭಕ್ತರ ನೆಲೆ. ಇದು ಈ ವಾಸ್ತವತೆಯನ್ನು ನಾವು ಗಮನಿಸ್ಬೇಕಲ್ಲ. ಖಂಡಿತ. ಬೇಡ ಅಷ್ಟೇ ಅಲ್ಲ, ಬಸವಣ್ಣ ಹೇಳಿದ್ರು, ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಘನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಘನವಿಲ್ಲ. ನೋಡಿ, ಅಲ್ಲಿ ನಾವೇನ್ ಮಾಡಿದ್ವಿ? ತನುಮನ ಧನ, ತನುಮನ ಧನ. ಎಲ್ಲ ಈ ವಿದ್ವಾಂಸರುಗಳು ಕುಲ್ಗೇಡಿಸ್ಬಿಟ್ರು ನಮ್ಮನ್ನ. ಧನ ಧನ ಅಲ್ಲ, ಧನ ಧನ ಅಂತಿದ್ದಾಗೇನೇನೆ ಧನ ಜಂಗಮಕ್ಕೆ ಅಂದ ತಕ್ಷಣ ನಮ್ಮ ಮಠಕ್ಕೆ ಕಾಣಿಕೆ ಬರ್ತದೆ ಅಂತ ಕೊಟ್ವಿ ನಾವು.
ನೋಡಿ, ಶಿವಯೋಗಿಗಳೆಂದು ಕಾಣಿಕೆ ಅಲ್ಲ, ತಗೊಂಡು ಒಂದು ಹೇಳೋದು ಕೇಳಿ. ತನು ಅನ್ನೋದು ಸ್ಥೂಲ, ಹೌದು ಗುರುವೇ, ಮನ ಅನ್ನೋದು ಸೂಕ್ಷ್ಮ, ಹೌದು. ಧನ ಅನ್ನೋದು ಮುಂದಕ್ಕೆ ಹೆಂಗಾಗತ್ತದು? ಸಾಧ್ಯವೇ ಇಲ್ಲ, ಘನವೇ ಬರಲ್ಲ. ಅಲ್ಲ, ಘನ ಘನ ಆದಾಗ ಅದು ಕಾರಣ ಪರಿಣಾಮ. ತನು ಮನ ಘನ ಸ್ಥೂಲ ಸೂಕ್ಷ್ಮ ಕಾರಣ. ಇಷ್ಟು ಲೆಕ್ಕಾಚಾರನ ಬಿಟ್ಟು ನಮ್ಮ ಪ್ರೊಫೆಸರ್ಗಳೆಲ್ಲರೂ ತನುಮನ ಧನ ಅಂತ ಹೇಳ್ಕೊಂಡು ಹೋದ್ರಲ್ಲ, ಯಾಕೆ? ಅಂದ್ರೆ ಪ್ರೊಫೆಸರ್ಗಳು ಹಾಳು ಮಾಡಿದ್ದಾರೆ. ಅಲ್ಲ, ಅನುಭವ ಇಲ್ಲದೆ ಇದ್ದವರು ಅಂತ ಅಷ್ಟೇ ಲೆಕ್ಕದಲ್ಲಿ. ನಾನು ಹೇಳೋದು ಕೇಳಿ, ಕಾರಣ ಏನು ಅಂತಂದ್ರೆ, ತನುಮನ ಧನ ಅಂತ ಹೇಳಿದ್ರೆ ನಾವು ಬೆಂತಟ್ತೀವಿ ಅವ್ರಿಗೆ. ಯಾಕೆ ಅಂತಂದ್ರೆ ಧನವನ್ನ ಜಂಗಮಕ್ಕೆ ಕೊಡಬೇಕು ಅಂತ ಇದೆಯಲ್ಲ. ನೋಡಿ ಸರ್, ಜಂಗಮ ಅಂತ ಹೇಳಿದ್ರೆ ಜಗದ್ಭರಿತವಾಗಿರ್ತಕ್ಕಂಥ ಎಲ್ಲ ಚೇತನಗಳು ಜಂಗಮ. ಅದರಲ್ಲಿ ಅದು ಇದು ಜಂಗಮ ಅಂತ ಅನ್ನೋದನ್ನು ನಾವು ಕುಲಗೆಡಿಸಿರುವಷ್ಟು, ಅದಕ್ಕೆ ಅಪಮೌಲ್ಯ ಮಾಡಿರುವಷ್ಟು ಯಾರೂ ಮಾಡಿಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ. ಬಸವಣ್ಣನವರು ಒಂದು ವಚನದಲ್ಲೇ ನೀವು ತೆಗೆದುಕೊಳ್ಳಿ, ಜಂಗಮ ಅನ್ನೋದ್ರ ಅರ್ಥ ಏನು ಅಂತ. ಜಂಗಮ ಅಂತ ಅನ್ನೋದ್ರ ಅರ್ಥ ಏನು ಅಂತ ನೀವು ತೆಗೆದುಕೊಳ್ಳಿ. ಅವ್ರು ಹೇಳ್ತಾರೆ, ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ ಅಂದ್ಬಿಟ್ಟು ಬಸವಣ್ಣನ ಕೇಳಿದ್ನಂತೆ ಪರಮಾತ್ಮ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಬಸವಣ್ಣ ಹೇಳಿದ್ರು, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲ, ನಾನು ಓರ್ವನೇ ಭಕ್ತ. ಹಾಗಂದ್ರೆ ಅರ್ಥ ಏನು? ಹಾಗಾದ್ರೆ ಇರೋರೆಲ್ಲ ಏನು? ಶರಣರು ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ. ಜಂಗಮಲಿಂಗ ಅಂದ್ರೇನು? ಜಗದ್ಭರಿತವಾಗಿರ್ತಕ್ಕಂಥ ಶಕ್ತಿ. ನೋಡಿ, ಜಂಗಮ ಅಂತ ಅನ್ನುವಂಥದ್ದನ್ನ ಎಲ್ಲನೂ ಸ್ತ್ರೀಲಿಂಗ ಪುಲ್ಲಿಂಗದಲ್ಲಿ ಬಳಸಿಲ್ಲ. ಸಮೂಹ ಪ್ರಜ್ಞೆಯಿಂದ ಜಂಗಮವು ಇದೇ ವಚನಗಳಲ್ಲಿ ಇರ್ತಕ್ಕಂಥದ್ದು. ಜಂಗಮನ ಜಂಗಮಳ ಇಲ್ಲ, ಅಲ್ಲಿ ಇಲ್ವೇ ಇಲ್ಲ, ಎಲ್ಲೂ ಇಲ್ಲ. ಅದ್ರ ಅರ್ಥ ಏನು ಅಂತಂದ್ರೆ, ಜಗದ್ಭರಿತವಾಗಿರ್ತಕ್ಕಂಥ ತನ್ನನ್ನು ಬಿಟ್ಟು ಉಳಿದವರೆಲ್ಲರೂ ಜಂಗಮರು. ಆ ಎಲ್ಲರಲ್ಲಿಯೂ ಸಹ ದೈವ ಪ್ರಜ್ಞೆಯನ್ನು ಗಮನಿಸುವ ಕಾರಣದಿಂದ ನಾನೊಬ್ಬನೇ ಭಕ್ತ. ಅದು ಗಮನಿಸ್ತಾನೆ ಇರಬೇಕಾಗುತ್ತೆ. ನಾನು ಹೇಳ್ತೀನಿ ಸರ್, ಕೆಲವು ಕಡೆ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡ್ಲಿಕ್ಕೆ ಹೋಗಿರ್ತೀನಿ, 1000 ಜನ ಸೇರಿರ್ತಾರೆ. ನಾನು 2 ಕಣ್ಣಿನಿಂದ 1000 ಜನ ನೋಡ್ತೀನಿ. ಅಲ್ಲಿ ಎಷ್ಟು ಕಣ್ಣುಗಳು ನನ್ನ ನೋಡ್ತಾ ಇವೆ? 2000 ಕಣ್ಣುಗಳು ನನ್ನೊಬ್ಬನ್ ನೋಡ್ತಾ ಇವೆ. ಅಲ್ಲಿಗೆ ನನ್ನ ದೃಷ್ಟಿ ತೀಕ್ಷ್ಣವೋ, ಅವ್ರ ದೃಷ್ಟಿ ತೀಕ್ಷ್ಣ, ಅವ್ರದೇ, ಯಾವುದೇ ಕಾರಣಕ್ಕೆ ಅವ್ರದೇನೆ. ಆದ್ರಿಂದ ಈ ಜಂಗಮ ಪ್ರಜ್ಞೆ ಜಾಗೃತವಾದಾಗ, ಜಗದ್ಭರಿತವಾಗಿರತಕ್ಕಂಥ ತಾತ್ವಿಕ ನೆಲೆ ಬಂದಾಗ ಈ ಮಠ ಮಹಾಮನೆ ಆಗ್ತದೆ. ಈ ಅರ್ಥ ನಮಗೆ ಗೊತ್ತಾದರೆ, ಆದರೆ ನಾವು ಎಲ್ಲವನ್ನ ಉಪಾಧಿಕವಾಗಿ ನೋಡ್ತಾ ಗುರುಲಿಂಗ ಜಂಗಮವನ್ನೂ ಉಪಾಧಿ ಮಾಡಿಕೊಂಡು, ಮಠವನ್ನೂ ಉಪಾಧಿ ಮಾಡಿಕೊಂಡು, ಎಲ್ಲಿ ಘಟವೇ ಮಠ ಅಂತ ನೀವು ಹೇಳ್ತಕ್ಕಂಥ ಶರಣರ ಕಲ್ಪನೆಗೂ, ಆ ಶಿವಯೋಗಿಗಳ ಮಹಾಕಲ್ಪನೆಗೂ, ಶಿವಯೋಗಿಗಳ ನುಡಿಯೇ ಲಿಂಗ ನುಡಿಯಾಗಿರ್ತು. ಅವ್ರು ಎಂದೂ ಕೂಡ ಯಾರಿಂದೂ ನೀ ಏನು ಬಯಸಿದವರು ಅಲ್ಲ. ನೋಡಿ, ನೀವ್ಯಾಕೆ ಬಯಸ್ತೀರ ಗುರು? ಲಿಂಗ ನೋಡಿ ಯಾವಾಗ ಗೊತ್ತೇನು? ಹಾ ಗುರುವೇ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಅಲ್ಲಿ ಲಿಂಗವೇ ಮಾಡ್ತಾ ಇರೋದು. ತಾನಿಲ್ಲ ಅಂದಾಗ ಎಲ್ಲವೂ ಲಿಂಗಮಯ ಆಗ್ತದೆ, ಅದು ಲಿಂಗ ನುಡಿ ಆಗ್ತದೆ. ನೋಡಿ, ನಾನಾಡುವ ಮಾತಿನಲ್ಲಿ ನಾನು ಅಂತನ್ನುವಂಥ ಸೂಕ್ಷ್ಮವಾದಂಥ ಒಂದು ಕಣ ಸೇರ್ಕೊಂಡ್ರೆ ಅದು ಲಿಂಗ ನುಡಿ ಆಗಲ್ಲ, ಆಗೋದಿಲ್ಲ ಗುರುಗಳು. ಈಗ ಅಂಥ ಶಿವಯೋಗಿಗಳ ದರ್ಶನದಿಂದ ನಮ್ಮ ಜೀವನ ಭಾಗ್ಯ ಅಂತ ಆಯ್ತು. ನೋಡಿ, ನಾವು ಆ ಶಿವಯೋಗಿಗಳು ಅಲ್ಲಿ ಅಂತ ಅನ್ನೋಂಥ ಪ್ರಶ್ನೆ ನಾವೆಲ್ಲ ಏನ್ ಮಾಡಿದ್ವಿ ಅಂತಂದ್ರೆ, ಅವ್ರ ಬಗ್ಗೆ ಪುರಾಣ ಬರೆದು, ಅವ್ರ ಬಗ್ಗೆ ಚರಿತ್ರೆ ಬರೆದು, ಅವರನ್ನು ಅಲ್ಲ ಅವ್ರನ್ನು ಹೊಗಳ್ಕೊಂಡು ನಾವು ನಮ್ಮ ಆದಾಯ ನೋಡ್ಕೊಂಡ್ವಿ. ಹೇಗೆ ಗುರುವೇ ಇದು ಶರಣ ಸಂಸ್ಕೃತಿಯನ್ನ? ನೋಡಿ, ಇದು ಪ್ರಪಂಚದ ನಿಯಮ ಏನು ಅಂತಂದ್ರೆ, ಪ್ರತಿಯೊಬ್ಬರು ತನ್ನದಲ್ಲಿ ನೆಲೆಯಲ್ಲಿ ಹಾರ್ಲಿಕ್ಕೆ, ಬೆಳಕಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಬ್ಬರಿಗೆ ಹೇಳದ್ನಲ್ಲ, ಕೆಲವ್ರಿಗೆ ಅವಕಾಶ ಸಿಗ್ತದೆ. ನೋಡಿ, ಅದು ಯಾರಿಗೆ ಸಿಗುತ್ತೆ? ನಾನು ಹೇಳಿದೆ, ಲಕ್ಷಕ್ಕೊಬ್ಬ ಭಕ್ತ ಆಯ್ತು, ಕೋಟಿಗೊಬ್ಬ ಶರಣ ಅಂತ. ಕೋಟಿಗೆ 7 ಕೋಟಿ ಅಂದ್ರೇನು? 7 0. ನೋಡಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ 7 ಅನ್ನೋದಕ್ಕೆ ಬಹಳ ಬೆಲೆ ಇದೆ. ಖಂಡಿತ. ಮಧ್ಯ ಭೂಮಿ ಇದೆ, ಕೆಳಗೆ 7 ಲೋಕ, ಮೇಲೆ 7 ಲೋಕ, 14 ಲೋಕಗಳು ಅಂತ ಎಲ್ಲರೂ ಹೇಳ್ತಾರೆ ಕತೆ. ಅದರ ಅರ್ಥ ತಿಳ್ಕೊಂಡಿಲ್ಲ. 14 ಲೋಕಗಳು ಒಟ್ಟಿಗೆ ಇಲ್ಲ, ಸಮಾನ ಇಲ್ಲ. ಮೇಲೆ ಹೇಳಿವೆ, ಕೆಳಗೆ ಹೇಳಿವೆ, ಮಧ್ಯ ನಿಂತಿದ್ದಾನೆ. ನಿನ್ನ ಇಚ್ಛೆ ಬಂದಾಗ ಮಾಡು ಅಂತಾನೆ ಪರಮಾತ್ಮ. ನೀನ್ ಮೇಲೆ ಕಳಿಸ್ತೀನಿ, ನೀನು ಕೆಳಗಿಳಿ ಅಂತ ಹೇಳಲ್ಲ.
ಈ ವ್ಯವಸ್ಥೆಯಲ್ಲಿ ನಾವು ಪ್ರಪಂಚ ನೋಡ್ಬೇಕಾದ್ರೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಕ್ಕ ಹೇಳ್ತಾರಲ್ಲ ಸರ್, ಆ ಒಂದು ಮಾತು ಇಟ್ಕೊಳ್ಳಿ. ನಾನು ಅಂತ ಇಟ್ಕೊಂಡಾಗ ಅದು ವಿಭಕ್ತಿ ಮಾಡ್ತದೆ. ನಮ್ಮನ್ನು ಪ್ರಪಂಚದಲ್ಲಿ ಬೇರೆ ಮಾಡುವಂತ ಲೆಕ್ಕದಲ್ಲಿ ನಾನು, ನನ್ನನ್ನು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನಗೆ, ನನ್ನಲ್ಲಿ ನಾವು ಮಯವಾಗಿ ಹೋಗ್ಬಿಡುತ್ತೆ. ಇದಿಷ್ಟನ್ನು ನಾವು ಇಟ್ಕೊಂಡು ಹೋಗೋದು. ಅಲ್ಲೇನಾಯ್ತು, ಈ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ವಕ್ತ. ಅಯ್ಯೋ, ಬಸವ ಸಮಿತಿ ನನ್ನನ್ನು ಕರೆದಿದೆ, ನನ್ನಿಂದ ನಿಮಗೆಲ್ಲ ಮಾರ್ಗದರ್ಶನ, ನನಗೋಸ್ಕರ ನೀವು ಕಾಯ್ತಾ ಇದ್ದೀರಿ, ನನ್ನ ದೆಸೆಯಿಂದ ನಿಮಗೆ ಈ ಜ್ಞಾನ. ಆದ್ರಿಂದ ನಿಮ್ಮೆಲ್ಲರ ಗೌರವ ನನಗೇ ಇರಬೇಕು, ನಿಮ್ಮ ನಂಬಿಕೆ ವಿಶ್ವಾಸ ನನ್ನಲ್ಲೇ ಇರಬೇಕು. ಈ 7 ಭಾಗ ನನ್ನ ಮನಸ್ಸಿನಲ್ಲಿ ಬಂದರೆ ಒಂದೊಂದು ಹೆಜ್ಜೆ ಇಳೀತಾ ನಾನು ಪಾತಾಳ ತಲುಪಿರ್ತೇನೆ. ಇದು ಕೆಳಗಿಳಿಯುವ 7 ಮೆಟ್ಟಿಲುಗಳು. ಅದಕ್ಕೇನು ಹೇಳಿದ್ರು ಶರಣರು, ನಾನು ಅನ್ನೋದು ಬಿಟ್ಬಿಟ್ಟು ನೀನು ಅಂತ ಮಾಡಪ್ಪ ಅಂದ್ರೆ ಎಷ್ಟು ಸರಳವಾದ ಮಾರ್ಗ. ನಾನು ಇಲ್ಲ, ನೀನೇ ಎಲ್ಲ. ನಾನಿಲ್ಲ, ನೀವೇ ಎಲ್ಲ, ನೀವೇ ಎಲ್ಲ. ಆವಾಗ ಏನಾಗುತ್ತೆ, ನಾನಲ್ಲ ನೀನು, ನಿನ್ನನ್ನು, ನಿನ್ನಿಂದ, ನಿನಗೋಸ್ಕರ, ನಿನ್ನ ದೆಸೆಯಿಂದ, ನಿನಗೆ, ನಿನ್ನಲ್ಲಿ ಅಂತ ಅನ್ನೋಂಥ ರೀತಿಯಿಂದ ತನ್ನ ಈ ಭಾವವನ್ನ ಕಳೆದು ಮುಂದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಮೆಟ್ಲು ಹತ್ಕೊಂಡು ಮಧ್ಯ ನಿಲ್ಸಿದ್ದಾನೆ. ತೀರ್ಮಾನ ನಿನ್ನದು, ಹಳ್ಳಕ್ಕಾದ್ರೂ ಬೀಳು, ಬೆಟ್ಟನಾದ್ರೂ ಹತ್ತು. ಸತ್ಯ ಗುರುಗಳು, ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲ ಹಾಗೆ ಒಂದು ಇಲ್ಲಿ ಸಾಂದರ್ಭಿಕವಾಗಿ ಅಲ್ಲಮರ ವಚನ ನೋಡಿ. ಅದನ್ನ ನಮ್ಮ ಕುವೆಂಪು ಅವರು ಒಂದು ಈ ಲೆಕ್ಕದಲ್ಲಿ ಒಂದು ಕವನ ಬರೆದಿದ್ದಾರೆ. ಏನ್ ಗುರುಗಳು? ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆನ್ನುವ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ಕುವೆಂಪು ಅವರಿಗೆ ನಮನಗಳು ಗುರುಗಳೇ. ಅಲ್ಲ, ಅದನ್ನ ಅಂತರಂಗದಲ್ಲಿ ಅದನ್ನ ಇಟ್ಕೊಂಡು ಈ ವಚನ ಜೋಡಿಸ್ಕೊಂಡು ಓದಿದಾಗ ಅದ್ರ ಸ್ವಾರಸ್ಯ. ಅವರು ತಮ್ಮ ಅಂತರಂಗದಲ್ಲಿ ಆತ್ಮನಿರೀಕ್ಷಣೆ ಯಾವ ರೀತಿ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅಲ್ವಾ ಸರ್ ಇದು? 100ಕ್ಕೆ 100 ಸತ್ಯ ಗುರುವೇ. ಸಾಂದರ್ಭಿಕವಾಗಿ ಅಲ್ಲಮ ವಚನ ನೆನಪಾಗುತ್ತೆ. ಯಾಕೆಂದರೆ ನೀವು 30 ವರ್ಷ ಅಂತ ಹೇಳ್ತಾ ಬಂದಾಗ ನನಗೇನು ಅನ್ನಿಸ್ತು, ಇದೇನು ಸೃಷ್ಟಿಯ ವ್ಯವಸ್ಥೆನೇ ಆಗಿದೆಯಾ? ಯಾಕೆ ಹಿಂಗಾಯಿತು? ಎಲ್ಲಿ ಶಿವಯೋಗಿಗಳಾಗಿ ಇನ್ನು ಮೇಲೋಗಬೇಕಾದವರು ಕೆಳಗಿಳಿತಾ ಬಂದು ಯಾಕೆ ಕೆಳಮುಖ ಆಯಿತು ಅಂದಾಗ ಮರನೊಳಗಣ ಪತ್ರ ಫಲಂಗಳು ಮರಕಾಲ ವಶದಲ್ಲಿ ತೋರುವಂತೆ ಹರನೊಳಗಣ ಸ್ವಪ್ರಕೃತಿ ಸ್ವಭಾವಗಳು ಹರಭಾವದಿಚ್ಛೆಗೆ ತೋರುವವು. ಲೀಲೆಯಾದಡೆ ಉಮಾಪತಿ, ಲೀಲೆಯಾಗದಳಿದ ಸ್ವಯಂಭುವೇಶ್ವರ. ಯಾಕದ್ದು ಸ್ವಯಂಭುವಾಗಿ ನಾವು ಅಲ್ಲೇ ಉಳ್ಕೊಂಡ್ವಿ. 12ನೇ ಶತಮಾನದ ಶರಣರ ಇವತ್ತಿನ ವಚನಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ, ಉದಾಹರಣೆಗೆ ಈಗ ನಾನು ಪೂರ್ವೋತ್ತರ ಭಾರತದ ಮೇಘಾಲಯಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ. ಇದೇ 6ನೇ ತಾರೀಕು ಮುಂಜಾನೆ ರಾಜಭವನದಲ್ಲಿ ನಾವು ನೇಪಾಳಿ ಭಾಷೆಯ ಅನುವಾದವನ್ನು ಏನು ಸಿದ್ಧಪಡಿಸಿದ್ದೇವೆ. ನಿನ್ನೆ ರಾಜ್ಯಪಾಲರು ನನ್ನ ಜೊತೆ ಮಾತನಾಡಿ ಖಂಡಿತವಾಗಿ ನಾನು ಇದನ್ನು ಲೋಕಾರ್ಪಣೆ ಮಾಡ್ತೇನೆ, ನೀವೇನೂ ಚಿಂತೆ ಮಾಡಬೇಡಿ, ನಿಮ್ಮ ಕಾಶಿ ಮತ್ತು ಬೋಡೋ ಭಾಷೆಯ ಅನುವಾದದ ಕಾರ್ಯಾಗಾರವನ್ನು ಕೂಡ ರಾಜಭವನದಲ್ಲಿ ಮಾಡಿ ಅಂದಾಗ ಇದು ಬಹುಶಃ ಮರನೊಳಗಣ ಈ ವಚನದಲ್ಲಿ ಹೇಗೆ ವಿಕಾಸ ಆಗ್ತಾ ಇದೆ. ಈ ವಿಕಾಸವನ್ನು ಇಲ್ಲೇ ನಾವು ಕುಂಠಿತಗೊಳಿಸೋದು ಬೇಡ. ನಮ್ಮ ಈ ಏನೇನು ನೀವು ಹೇಳಿದ್ರಿ, ಎಲ್ಲಿ ತಪ್ಪು ದಾರಿ ಕಡೆ ಹೊರಟು ಬಿಟ್ಟಿದ್ದೀವಿ, ಅದು ಮೊದಲು ಹೇಳಿದ್ನಲ್ಲ ನಾನು, ಈ ಅಹಿಂಸೆ ಕಡೆಗೆ ಯಾಕೆ ನಾವು ಅದರಿಂದ ಹೊರಗೆ ಬಂದು ಶರಣ ಪಥವನ್ನು ಇನ್ನೂ ಘನಗೊಳಿಸಿ ನಾವೆಲ್ಲರೂ ಕೂಡ ಶರಣ ಸಂಸ್ಕೃತಿಯಲ್ಲಿ. ಮಾತು ನಮ್ಮ ಹಿರಿಯ ನಮ್ಮ ದಾರ್ಶನಿಕ ಪರಂಪರೆಯಲ್ಲಿ ಕರ್ತವ್ಯ ಮಾಡೋದ್ರ ಬಗ್ಗೆ ನಿನ್ನ ಕಾನ್ಸಂಟ್ರೇಷನ್ ಇರಬೇಕೆ ಹೊರತು ಅದರ ಫಲದ ಕಡೆ ಗಮನ ಕೊಡಬೇಡ ಅಂತ ಎಲ್ಲರೂ ಹೇಳಿದ್ರು. ಅಪ್ಪ ಬಸವಣ್ಣ ಹೇಳಿದ್ದು ಅದನ್ನು. ಬಸವಣ್ಣನ ಮಾತು ಸಾಮಾನ್ಯ ಅಲ್ಲ. ನಾನು ಅನ್ನುವುದನ್ನು ಬಿಟ್ಟು ನೀನು ಕೆಲಸ ಮಾಡು, ಎಲ್ಲವೂ ಪರಿಪೂರ್ಣವಾಗಿ ಪರಮಾತ್ಮ ಮಾಡ್ಕೊಂಡು ಹೋಗ್ತಾನೆ. ಆ ಲೆಕ್ಕದಲ್ಲಿ ಹೋಗುವಂಥ ನೆಲೆಯಲ್ಲಿ ನಿಂತು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವೆಂಬ ಕತ್ತಲೆಯನ್ನು ತೆಗೆದು ಜ್ಞಾನ ಚೈತನ್ಯವನ್ನು, ಲಿಂಗ ಚೈತನ್ಯವನ್ನು ಹೆಚ್ಚಿಸ್ಕೊಂಡಾಗ ನಾವು ಮಹಾಮನೆ ಆಗ್ತೀವಿ. ಸರ್, ಇನ್ನೊಂದು ಸ್ವಾರಸ್ಯ ಹೇಳ್ಬಿಟ್ಟು, ಒಂದು ಬ್ಯಾಟ್ರಿ ಸೆಲ್ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದೆ,
ಅದೊಂದು ಮಠ, ಆದರೆ ಅದ್ರಲ್ಲಿ ವಿದ್ಯುತ್ ಇಲ್ಲ. ಇಲ್ಲ, ಅದನ್ನ ಫುಲ್ ಚಾರ್ಜ್ ಮಾಡಿ, ಆಗ ಅದು ಮಹಾಮನೆ. ಚಾರ್ಜ್ಡ್ ಬ್ಯಾಟ್ರಿ ಅಷ್ಟೇ. ಈಗ ಈ ಮಹಾಮನೆ ಅನ್ನೋದು ಶಬ್ದವನ್ನು ಈಗ ತಾವು ಉಚ್ಚರಿಸಿದ್ರಿ. ಇದನ್ನು ಸುಮ್ಮನೆ ನಾನು ನನ್ನ ಅಧ್ಯಯನಕ್ಕೆ ನೋಡಿದಾಗ 37 ಕಡೆಗಳಲ್ಲಿ 16 ವಚನಕಾರರು 34 ವಚನಗಳಲ್ಲಿ ಮಹಾಮನೆಯ ಶಬ್ದವನ್ನು ಬಳಸ್ತಾರೆ ಗುರುಗಳು. ನನಗೆ ಭಾಳ ಆಸಕ್ತಿ ಇತ್ತು, ಮಠ ಎಷ್ಟು ಸಲ ಬಳಸ್ತಾರೆ, ಮಠ ಅವ್ರನ್ನ ಬೆಳೆಸಿದ್ದನ್ನು ನೋಡಿದೆ, ಮಠ ಅವ್ರು ಹೇಳ್ತಕ್ಕಂಥ ಮಠದ ಕಲ್ಪನೆಯೇ ಬೇರೆ ಇದೆ. ಇಲ್ಲಿ ಇವತ್ತಿನ ಸಮಾಜದ ಮಠದ ಕಲ್ಪನೆಯೇ ಬೇರೆ ಇದೆ ಗುರುಗಳೇ. ಅಲ್ಲ ನೋಡಿ, ನಾವು ಅದಕ್ಕೆ ಏನಾದರೂ ಹೆಸರಿಟ್ಕೊಳ್ಳಿ ನೀವು, ಆದರೆ ವಿಚಾರ ಏನು ಅಂತ ಅನ್ನೋದನ್ನು ನಾವು ಗಮನಿಸ್ಬೇಕಲ್ಲ. ನೋಡಿ, 169 ಕಡೆಗಳಲ್ಲಿ 45 ವಚನಕಾರರು 120 ವಚನಗಳಲ್ಲಿ ಮಠ ಶಬ್ದ ಬಳಸ್ತಾರೆ. ಆದ್ರೆ ಅದೆಲ್ಲವೂ ಸಹ ಒಂದು ಸಂಸ್ಥಾನ, ಅದಕ್ಕೆ ಈ ವಚನಗಳಿರ್ತಕ್ಕಂಥ ಮಠಕ್ಕೂ ನಮ್ಮ ಕಲ್ಪನೆಯ ಮಠಕ್ಕೂ ಅಲ್ಲ, ನಮ್ಮ ಕಲ್ಪನೆ ಮಠ, ನಮ್ದೇನು ಕಲ್ಪನೆ ಇಲ್ಲ. ಇದೇ ಗುರುಗಳೇ ಇವತ್ತಿನ ಯಾರಿಗಾದ್ರೂ ಮಗು ಕೇಳಿ ಮಠ ಅಲ್ಲ, ನಾನು ಹೇಳೋದೇನು ಅಂತಂದ್ರೆ, ನಾನು ಹೇಳಿರ್ತಕ್ಕಂಥ ಮಠದ ಬಗ್ಗೆ ನಾನು ಕೊಟ್ಟ ವ್ಯಾಖ್ಯಾನ ವಚನಾಧಾರಿತವಾಗಿದೆ ಅಷ್ಟೇ. ಆಯ್ತು, ಬೇರೆ ಇನ್ಯಾವ ಲೆಕ್ಕದಲ್ಲೂ ನಮಗೆ ಬೇಡ. ಉದಾಹರಣೆಗೆ ಒಂದು ಬಸವಣ್ಣನವರೇ ತಮ್ಮ ವಚನದಲ್ಲಿ ಕರ್ತ ನರ್ತಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಎಷ್ಟು ಸುಂದರ. ಮಠ ಕಟ್ಟಿದೆ ಅಂತ ಯಾಕೆ ಹೇಳಲಿಲ್ಲ ಅವರು? ಅದು ನೀವು ಹೇಳಬೇಕು. ಯಾಕೆ ಮಠ ಕಟ್ಟದೆ ಅಂತ ಹೇಳಲಿಲ್ಲ, ಮಹಾಮನೆಯ ಕಟ್ಟಿದೆ. ಮಹಾಮನೆಯ ಕಟ್ಟಿದೆ ಅಂತ ಅರ್ಥ ಏನು ಅಂತಂದ್ರೆ, ಅಲ್ಲಿ ನಾನು ಇಲ್ಲ, ನೀವೇ ಎಲ್ಲ. ನೋಡಿ, ಒಂದ್ ಹೇಳ್ತೀನಿ, ಮಹಾಮನೆಯಲ್ಲಿ ಬರುವವರು ಯಾರು ಭಕ್ತರಾಗಿ ತಲೆ ಬಗ್ಗಿಸ್ಕೊಂಡು ಭಯಭಕ್ತಿಯಿಂದ ಬರಬೇಕು ಅಂತಿಲ್ಲ. ಅಲ್ಲಿ ಬರ್ತಕ್ಕಂಥವ್ರು ಸಹ ಪೂರ್ಣ ಜ್ಞಾನಿಗಳಾಗಿ ಪೂರ್ಣತೆಯನ್ನು ಪಡೆದೇ ಬರ್ತಾರೆ. ಆದರೆ ಒಬ್ಬನಲ್ಲಿ ಆ ಜ್ಞಾನ ಗುಪ್ತವಾಗಿರ್ತದೆ, ಕೆಲವರಲ್ಲಿ ಪ್ರಕಟವಾಗಿರ್ತದೆ. ಆ ಗುಪ್ತವಾಗಿರ್ತಕ್ಕಂಥ ಆ ವ್ಯವಸ್ಥೆಯನ್ನು ಪ್ರಕಟಗೊಳಿಸೋದಕ್ಕೋಸ್ಕರ ಅವನಲ್ಲಿ ಬರ್ತಾನೆ. ಹೀಗಾಗಿ ಮಹಾಮನೆಯ ಕಟ್ಟಿದೆ ಅಂತಂದರೆ, ಎಲ್ಲರೂ ತಮ್ಮ ಅಂತರಂಗದ ಅಜ್ಞಾನದ ತಮವನ್ನು ಕಳೆದು ಎಲ್ಲರೂ ಬೆಳಕಿನ ಹಾದಿಯಲ್ಲಿ ಮುಂದುವರಿಲಿಕ್ಕೆ ಸಮಾನ ಚಿಂತಕರ ಸಮಾನ ಸ್ಥಾನದ ಒಂದು ನೆಲೆ. ಅದಕ್ಕೆ ಯಾವುದೇ ಹಂಗಿಲ್ಲ, ಯಾವುದೇ ಇದಿಲ್ಲ, ಯಾವುದೋ ಅಡೆತಡೆಗಳಿಲ್ಲ. ಈಗ ಗುರುಗಳ ವಚನವನ್ನು ಪೂರ್ಣವಾಗಿ ಹೇಳ್ತೇನೆ, ದಯವಿಟ್ಟು ಅದರ ಬಗ್ಗೆ ನೀವು ಸ್ವಲ್ಪ ನಮಗೆ ವಿಶ್ಲೇಷಣೆ ಕೊಟ್ಟಿದ್ದೆ. ಆದರೆ ನಾವು ಮಹಾಮನೆಯ ಕಡೆಗೆ ನಡಿಬೇಕು ಅನ್ನೋದೇ ನಿಜಾಚರಣೆ ಆಶಯ ಇದೆ. ಮಠದಿಂದ ಮಹಾಮನೆ ಕಡೆಗೆ ನಾವೆಲ್ಲ ಸಾಗಬೇಕು ಅನ್ನೋ ಒಂದು ಆದರ್ಶ ನಾವು ಇಟ್ಕೊಂಡೇ ಇವತ್ತಿನ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ. ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದನು. ನೋಡಿ, ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದನು, ಕರ್ತನ ಬೆಸನು ಮತ್ತೆ ಬರಲೆಂದಟ್ಟಿದಡೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು. ಹೇಗೆ ಅವರ ಶಬ್ದಗಳಲ್ಲಿ ಮಹಾಮನೆಯನ್ನು ಕೂಡ ಇನ್ನೂ ಬಹಳ ಚೆನ್ನಾಗಿರ್ಬೇಕು ನೋಡಿ. ಈಗ ಒಂದ್ ನಿಮಿಷ ಈ ವಚನಕ್ಕೆ ವ್ಯಾಖ್ಯಾನ ಅಂತ ಕೇಳಿದ್ರು. ಹದಿನೇಶ್ ಜೀವನ ಇಟ್ಕೊಂಬಿಡಿ, ಅದೇ ವ್ಯಾಖ್ಯಾನ. ಈಗ ಮುಂದೆ ಯಾವುದಕ್ಕೂ ಒಂದು ಇತ್ತೀಚೆಗೆ ನಾವು ಇದು ಅನುಭವ ಮಂಟಪ ಇತ್ತು, ಅದನ್ನು ಕೂಡ ಒಂದು ವಚನದಲ್ಲಿ ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ. ಅಂದ್ರೆ ಬಟ್ಟ ಬಯಲಲ್ಲಿಯೂ ಕೂಡ ಅವರು ಮಹಾಮನೆಗಳು. ಬಟ್ಟ ಬಯಲಲ್ಲೂ ಮಹಾಮನೆ ಹುಡುಕ್ಲಿಲ್ಲ ಸರ್. ಮಹಾಮನೆ ಅಂತ ಹೇಳಿ ಎಲ್ಲಿ ಸ್ವಾರ್ಥ ಅಹಮಿಕೆ ಇಲ್ಲ ಅಂದ್ರೆ ಅದು ನಿಸ್ವಾರ್ಥದ ನೆಲೆ ಅಂತಂದ್ರೆ ಅದು ಬಯಲೆ. ನೋಡಿ, ಅದಕ್ಕೋಸ್ಕರ ಏನು ಹೇಳಿದ್ರು, ಬಯಲ ರೂಪ ಆಗಿದ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸವೆಯುವ ಬಯಲೊಳಗೆ ನಿರಬಯಲ ತೋರಿದ ಗುರುವೇ ಶರಣಾರ್ಥಿ. ಈ ಬಯಲ ರೂಪವನ್ನು ಹೇಳಬೇಕಾದ್ರೆ ಯಾರು ಹೇಳಬೇಕು? ಬಯಲಲ್ಲೇ ನಿಂತು ಹೇಳಬೇಕು. ಅದಕ್ಕೆ ಅಲ್ಲಮ ಪ್ರಭುಗಳು ಎಷ್ಟು ಸುಂದರವಾಗಿ ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ, ಮುಟ್ಟಿ ಪೂಜಿಸಿ ಹೋದಡೆ ನೆಟ್ಟನೆ ಶಿಶು ತನ್ನವನ್ನು ನುಂಗಿತ್ತು, ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ, ಗುಹೇಶ್ವರ ನೀ ಬಯಲು ನೀ ಬಯಲು ನೀ ಬಯಲು. ಎಷ್ಟು ಅರ್ಥಪೂರ್ಣ. ಹೌದು ಸರ್. ನೋಡಿ, ಹುಟ್ಟದ ಹೊಂದದ ಶಿಶು ಅಂದ್ರೆ ಏನು ಗೊತ್ತಾ? ಸಂಕಲ್ಪ ವಿಕಲ್ಪಗಳಿಲ್ಲದೆ ಇರತಕ್ಕಂಥ ಮೂಲ ಪ್ರಕೃತಿ, ಮೂಲ ಚಿಂತನೆ ಅದು. ಆ ಚಿಂತನೆಯಲ್ಲಿದ್ದಾಗ ಅದು ಯಾರು ಏನು ಹೇಳೋದು? ಹೀಗೆ ಇವತ್ತಿನ ಚರ್ಚೆಯಲ್ಲಿ ಮಠ
ಮಹಾಮನೆ, ಹಿಂಸೆ, ಅಹಿಂಸೆ ಈ ವಿಷಯಗಳನ್ನಿಟ್ಕೊಂಡು ಸಾಮಾನ್ಯರಾದ ನನ್ನಂಥವರು ಹೇಗೆ ಈ ಶರಣಪಥದಲ್ಲಿ ಸಾಗಬೇಕು, ನನ್ನ ನಡೆನುಡಿ ಹೇಗೆ ಮುಂದೆ ಸಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಏನಾದರೂ ನಿಮ್ಮ ಚಿಂತನೆಗಳಿದ್ದರೆ ನಮ್ಮ ಇದರಲ್ಲಿ ಬರೆದಿದ್ದರೂ ಆದರೂ ಮುಂದೆ ನಮ್ಮ ಸಲ ಅದನ್ನು ಕೂಡ ನಾವು ಚಿಂತನೆಗೆ ಒಳಗಾಗ್ತೇವೆ. ಅಲ್ಲ, ಇನ್ನೊಂದು ಹೇಳ್ತೇನೆ, ಇದ್ರ ಬಗ್ಗೆ ವಿವರಣೆ ಕೊಡ್ತಕ್ಕಂಥದ್ದು ಏನಾದರೂ ಇದ್ದರೆ ನಮ್ಮ ಶರಣ ಬಂಧುಗಳು ದಯವಿಟ್ಟು ಅದನ್ನು ತಿಳಿಸ್ಬೇಕು. ಕಾರಣ ಇದು ಜ್ಞಾನ ವಿಕಾಸದ ಕಾರ್ಯಕ್ರಮ. ಇದು ಒಂದು ರೀತಿ ಆನ್ಲೈನ್ ಅರಿವಿನ ಮನೆ ಅಂತ ಅನ್ನೋದು ಇದೆಯಲ್ಲ, ಅರಿವಿನ ಮನೆ ಇದು ಬೇರೆ ಇನ್ನೇನು ಅಲ್ಲ ಅಂತ ಅನುಭವ ಮಂಟಪ ಅಂತಲೇ ಅರ್ಥ ಇದು. ತನ್ನ ಮೂಲಕ ನಮಗೇನಾಗಬೇಕಾಗಿದೆ, ಸಮಾಜದಲ್ಲಿ ಈ ನಿಜಾಚರಣೆಗಳು ಜಾಗೃತ ಆಗಬೇಕು, ಅಂತರ್ಮುಖ ಚಿಂತನೆ ನಮಗೆ ಜಾಗೃತ ಆಗಬೇಕು, ತನ್ನ ನಿಜ ಸ್ಥಿತಿ ತಾನೇನೆಂದು. ಯಾಕಂದ್ರೆ ದೇವರು ಅನ್ನೋದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ನಮಗೆಲ್ಲ. ಅಲ್ಲ, ದೇವರು ಭಯ ಪಡೋದಲ್ಲ. ಅಲ್ಲ ಗುರುಗಳೇ, ಆದ್ರೆ ಹೆಂಗೆ ನಮಗೆ ಹುಟ್ಟಿಸಿದ್ದಾರೆ. ನೀನು ಪೂಜೆಗೆ ಹೋದೆ, ಆ ಮಕ್ಕಳು ಪರೀಕ್ಷೆ ಹಾಲ್ ಟಿಕೆಟ್ಗೂ ಕುಂಕುಮ ಹಚ್ಚಿ ಹಿಂಗೆ ಊದಿನ ಕಡ್ಡಿ ಮಾಡ್ತವೆ. ಇಂಥ ಮೌಢ್ಯತೆಯನ್ನು ಬಿತ್ತತಕ್ಕಂಥ ನಾವು ಏನು ಗುರುಗಳೇ, ಇವೆಲ್ಲ ಮೂರ್ಖತನದ ಪರಮಾವಧಿಗಳು. ಇದರಿಂದ ನಾವು ಆತೆ ತರಬೇಕಾದರೆ ನಿಜಾಚರಣೆಗಳು ಎಷ್ಟು ಬೇಕು ಅನ್ನೋದರಲ್ಲಿ ಮುಂದಿನ ಸಲ ಜಾತಿಯಿಂದ ನೀತಿಯೆಡೆಗೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಗಳೇ, ತಾವು ಇಷ್ಟೊಂದು ಸಮಯ ಕೊಟ್ಟು ಬಸವ ಸಮಿತಿ ಅರವನೆ ಮನೆಗೆ ಪಾದ ಬೆಳೆಸಿ ನಮಗೆ ಮಾರ್ಗದರ್ಶನ ಮಾಡಿದ್ದೀರಿ. ಇನ್ನೇನಾದರೂ ಈ ಮಾತಿನಲ್ಲಿ ನನ್ನ ಕುಂದು ಕೊರತೆ ತಪ್ಪಿದ್ರೆ ಏನೂ ಇಲ್ಲ, ಕ್ಷಮೆ ಇರಲಿ ಗುರುಗಳೇ. ತಾವೆಲ್ಲ ಪರೀಕ್ಷಕರು, ನಾನೊಬ್ಬ ವಿದ್ಯಾರ್ಥಿ. ಇಲ್ಲ, ನಾನು ಕಲ್ತಿದ್ದು ಸರಿ ತಪ್ಪು ಅನ್ನೋದಕ್ಕೋಸ್ಕರ ತಮ್ಮಲ್ಲಿ ಬಂದು ಪರೀಕ್ಷೆ ಕೊಟ್ಟಿದ್ದೇನೆ. ಅದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಮುಂದಿನ ಪ್ರಶ್ನೆ. ಇವತ್ತಿನ ಅಂತಿಮ ವಾಕ್ಯ, ಮಠಗಳೆಲ್ಲವೂ ನಮ್ಮ ಶಿವಯೋಗಿಗಳ ಕೇಂದ್ರಗಳಾಗಿ ಒಂದು ಯೋಗದ ಕ್ರಿಯೆಗೆ ನಮ್ಮನ್ನೆಲ್ಲ ದಾಟಿಸಿದ್ರೆ ನಾವು ನಿಜಕ್ಕೂ ಆ ಬದುಕಿನಲ್ಲಿ ಶರಣರ ಪಥದಲ್ಲಿ ಸಾಗಬೇಕು ಅಂತಕ್ಕಂಥ ಆಸಕ್ತಿಯಿಂದ ಈ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲದೆ ಏನೋ ಬೇರೆ ಬೇರೆ ಚರ್ಚೆ ಮಾಡಬಹುದು. ಎಲ್ಲ ಒಳ್ಳೇದಾಗುತ್ತೆ ಸರ್. ಆಯ್ತು, ಒಳ್ಳೆ ಕಾಲ ಬಂತು. ಎಲ್ಲರಿಗೂ ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ
ಮಾಡುವಂತೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಬದುಕುವನು. ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಬದುಕುವನು. ಕೆಡುವುಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಕೆಡುವುಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯನೊಲ್ಲ. ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯನೊಲ್ಲ. ಕಾಣಿರಣ್ಯ